सहनौ भुनक्तु सह वीर्यं करवावहै तेजस्विनावधीतमस्तु मा विद्विषावहै। ॐ शान्ति शान्ति शान्तिः। गुरुब्रह्मा गुरुविष्णु गुरुदेवो महेश्वरः गुरुसाक्षात् परब्रह्म तस्मै श्री गुरवे नमः। तस्मै श्री गुरवे नमः। ಭಗವದ್ಗೀತೆ 3ನೇ ಅಧ್ಯಾಯ ಕರ್ಮಯೋಗವನ್ನು ನಾವು ಅಧ್ಯಯನ ಮಾಡಬೇಕಾಗಿತ್ತು. ಕರ್ಮ ಅಂತ ಹೇಳಿದ್ರೆ ನಾನು ಮಾಡ್ತಾ ಇದ್ದೀನಿ, ನಾನು ಮತ್ತು ಕೆಲಸ. ಅಲ್ಲಿ ನಾನು ಅಂತ ಐಡೆಂಟಿಟಿ ಬಂದ ಕೂಡಲೇ ಅದು ಕರ್ಮ ಅಂತ ಅನ್ನಿಸ್ಕೊಳ್ಳುತ್ತೆ. ಆ ಕರ್ಮಕ್ಕೆ ಒಳ್ಳೆಯ ಕರ್ಮ ಅಂತಾವೆಲ್ಲ ಹೇಳಿದಾಗೆ ಒಳ್ಳೆಯ ಕರ್ಮ, ಕೆಟ್ಟ ಕರ್ಮ ಅಂತ ಇರುತ್ತೆ. ಒಳ್ಳೆ ಕರ್ಮ ಮಾಡಿದರೆ ಪುಣ್ಯ ಸಂಪಾದನೆ ಮಾಡ್ತೀವಿ, ಕೆಟ್ಟ ಕರ್ಮ ಮಾಡಿದ್ರೆ ಪಾಪ ಸಂಪಾದಿಸ್ತೀವಿ. ಅದರ ಫಲವನ್ನು ನಾವು ಭೋಗಿಸಲೇಬೇಕು. ಕರ್ಮ ಮಾಡಿದ್ಮೇಲೆ ಅದಕ್ಕೆ ಫಲ ಇದೆ. ಆ ಫಲವನ್ನು ನಾವು ಖಂಡಿತವಾಗ್ಲೂ ಬೇಡ ಅಂತ ಹೇಳೋ ಹಾಗೆ ಇಲ್ಲ, ಅಲ್ಲಿ ಭೋಗಿಸಲೇಬೇಕು. ಇದನ್ನು ನಾವು ನೋಡಿದ್ವಿ. ಹಾಗಾದರೆ ಇದು ಕರ್ಮ ಯೋಗ ಆಗೋದು ಯಾವಾಗ? ಅದನ್ನು ಈ ಅಧ್ಯಾಯದಲ್ಲಿ ಹೇಳ್ತಾರೆ. ಕರ್ಮ ಯೋಗ ಅಂತ ಹೇಳಿದ್ರೆ ಮನಸ್ಸನ್ನು ನಾನು ಶುದ್ಧಗೊಳಿಸ್ಕೊಳ್ಳಿಕ್ಕಾಗಲಿ ಕರ್ಮವನ್ನು ಮಾಡ್ತೀನೋ ಅದು ಕರ್ಮಯೋಗ ಅಂತ ಆಗುತ್ತೆ. ವಿವರಣೆಯನ್ನು ಈ ಅಧ್ಯಾಯದ ಪೂರ್ತಿ ಅಧ್ಯಯನ ಮಾಡಿದಾಗ ನಮಗೆ ಅರ್ಥ ಆಗುತ್ತೆ. 3ನೇ ಅಧ್ಯಾಯ ಕರ್ಮಯೋಗ, ಅದನ್ನು ಇವಾಗ ನೋಡೋಣ. ಓಂ ಶ್ರೀ ಪರಮಾತ್ಮನೇ ನಮಃ. ಅಥ ತೃತೀಯೋಧ್ಯಾಯಃ ಕರ್ಮಯೋಗಃ. ಅರ್ಜುನ ಉವಾಚ ಧ್ಯಾಯಸಿ ಚೇತ್ ಕರ್ಮಣಸ್ತೆ ಮತಾ ಬುದ್ಧಿರ್ಜನಾರ್ದನ ತತ್ಕಿಂ ಕರ್ಮಣಿ ಘೋರೆ ಮಾಂ ನಿಯೋಜಯಸಿ ಕೇಶವ. ವ್ಯಾಮಿಶ್ರೇಣೇವ ವಾಕ್ಯೇನ ಬುದ್ಧಿಂ ಮೋಹಯಸೀವ ಮೇ. ತದೇಕಂ ವದ ನಿಶ್ಚಿತ್ಯ ಯೇನ ಶ್ರೇಯೋಹಮಾಪ್ನುಯಾಂ. ಕರ್ಮಯೋಗ 2ನೇ ಅಧ್ಯಾಯಕ್ಕೆ ಭಗವದ್ಗೀತೆಯ ಉಪದೇಶ ಮುಗಿದೋಗಿದೆ. ಆದರೆ ಅರ್ಜುನನಿಗೆ ಮೂಡಿದ ಈ ಪ್ರಶ್ನೆಯಿಂದಾಗಿ ಕರ್ಮಯೋಗ ಅನ್ನೋದು ಮುಂದುವರಿತಾ ಇದೆ. ಇಲ್ಲಿ ಅದರ ಬಗ್ಗೆ ಉಪದೇಶ. ಅರ್ಜುನ ಉವಾಚ. ಅರ್ಜುನ ಕೇಳ್ತಾ ಇದ್ದಾನೆ ಪ್ರಶ್ನೆಯನ್ನು. ಜನಾರ್ದನನೇ, ಜ್ಞಾನವು ಕರ್ಮಕ್ಕಿಂತ ಉತ್ತಮವಾದುದು ಎಂದು ನಿನ್ನ ಅಭಿಪ್ರಾಯವಾದರೆ ಕೇಶವನೇ, ಈ ಘೋರ ಕರ್ಮಕ್ಕೆ ನನ್ನನ್ನು ಏಕೆ ನಿಯೋಜಿಸುತ್ತಿದ್ದೀಯೇ? ಉಪದೇಶ ಸಾರ ನೋಡಿದಾಗಲೂ ಕರ್ತುರಾಜ್ಞೆಯ ಪ್ರಾಪ್ಯತೆ ಫಲಂ ಕರ್ಮ ತಚ್ಚಡಂ ಕರ್ಮ ಕಿಂಪರಂ ನೋಡ್ಬಿಟ್ವಿ. ಅಲ್ಲಿ ಕೂಡ ಅವರು ಅದೇ ಹೇಳ್ತಾರೆ. ಏನಂತ? ಕರ್ಮ ಮಾಡೋದು ಏನು ವೇಸ್ಟ್ ಅನ್ನೋ ಥರದಲ್ಲಿ. ಹಾಗಾದರೆ ಕರ್ಮ ಮಾಡೋದಕ್ಕಿಂತ ಉತ್ತಮವಾದದ್ದು ಜ್ಞಾನ ಸಂಪಾದನೆ ಮಾಡೋದು ಅಂತ ಹೇಳೋದಾದರೆ ಈ ಘೋರವಾದ ಕೃತ್ಯಕ್ಕೆ ನನ್ನನ್ನು ಯಾಕೆ ಎಸಕ್ತಾ ಇದೆಯಾ? ಅರ್ಜುನನ ಪ್ರಶ್ನೆ. ನಮ್ಮದು ಅದೇ ಅಲ್ವಾ? ಜ್ಞಾನನೇ ಶ್ರೇಷ್ಠ ಅನ್ನೋದಾದರೆ ನಮ್ಗೆ ಯಾವಾಗಲೂ ಅತ್ಯಂತ ಶ್ರೇಷ್ಠವಾದದ್ದೇ ಬೇಕು. ಕರ್ಮ ಯಾಕೆ ಮಾಡಬೇಕು ಅಲ್ವಾ? ಯಾಕೆ ನನ್ನನ್ನು ಈ ಕರ್ಮಕ್ಕೆ ನಿಯೋಜಿಸ್ತಾ ಇದೆಯಾ? ಮುಂದುವರಿತಾ ಇದೆ ಒಂದು ಗೊಂದಲ ಈಗ. ಏನಂತ? ನನ್ನನ್ನು ನೀನು ಗೊಂದಲಕ್ಕೊಳಪಡಿಸುವ ಹಾಗೆ ಕಾಣುತ್ತದೆ. ನನಗೆ ಯಾವ ಮಾರ್ಗವು ಶ್ರೇಯಸ್ಕರವೋ ಆ ಒಂದನ್ನು ನಿಶ್ಚಯವಾಗಿ ಹೇಳು. ಯುದ್ಧಭೂಮಿಯಲ್ಲಿ ನಿಂತಿದ್ದಾರೆ ಇಬ್ಬರು. ವಿಚಾರಶೀಲ ಅವನ ಅರ್ಜುನ.
ನೀನು ಕರ್ಮಕ್ಕಿಂತ ಜ್ಞಾನ ಶ್ರೇಷ್ಠ ಅಂತ ಹೇಳಿದೀಯಾ, ಯಾವುದಾದ್ರೂ ಒಂದನ್ನು ಸ್ಪಷ್ಟವಾಗಿ ಹೇಳು ಕೃಷ್ಣ, ಕರ್ಮ ಅಥವಾ ಜ್ಞಾನ ಅಂತ. ಕರ್ಮಕ್ಕಿಂತ ಜ್ಞಾನ ಶ್ರೇಷ್ಠ ಅಂತ ಹೇಳಿಬಿಟ್ಟಿದ್ಯಾ, ಆದರೆ ಕರ್ಮ ಮಾಡು ಅಂತಲೂ ಹೇಳ್ತಾ ಇದೆಯಾ. ಅದರಿಂದ ಯು ಆರ್ ಕನ್ಫ್ಯೂಸಿಂಗ್ ಮೀ. ಅದಕ್ಕೆ ಕ್ಲಿಯರಾಗಿ ಉತ್ತರ ಕೊಡು ಅಂತ ಇಲ್ಲಿ ಅರ್ಜುನ ಕೃಷ್ಣನನ್ನು ಕೇಳ್ತಾ ಇದ್ದಾನೆ. ಭಗವಂತ ಏನು ಹೇಳ್ತಾನೆ ನೋಡೋಣ. ನಮಗೂ ಹಾಗೆ ಅನಿಸುತ್ತಲ್ವ, ಜ್ಞಾನಕ್ಕೆ ಹೆಚ್ಚು ಪ್ರಾಮುಖ್ಯತೆ ಇರೋದಾದರೆ ಜ್ಞಾನವನ್ನೇ ಪಡ್ಕೊಳ್ಳೋಣ, ಯಾಕೆ ಈ ಕರ್ಮ ಬೇಕು, ಕರ್ಮ ಮಾಡೋದೆಲ್ಲ ಬೇಕು ಅಂತ. ಅದಕ್ಕೆ ಭಗವಂತ ಏನು ಹೇಳ್ತಾನೆ ನೋಡೋಣ. ಶ್ರೀ ಭಗವಾನುವಾಚ ಲೋಕೇಸ್ಮಿನ್ ದ್ವಿವಿಧಾ ನಿಷ್ಠ ಪುರಾ ಪ್ರೋಕ್ತಾ ಮಯಾ ನಘ ಜ್ಞಾನಯೋಗೇನ ಸಾಂಖ್ಯಾನಾಂ ಕರ್ಮಯೋಗೇನ ಯೋಗಿನಾಂ. ಭಗವಂತ ಹೇಳ್ತಾ ಇದ್ದಾನೆ, ಎಲೈ ಪಾಪರಹಿತನೇ, ಹಿಂದೆ ನನ್ನಿಂದಲೇ ಕೊಡಲ್ಪಟ್ಟ 2 ಮಾರ್ಗಗಳು ಲೋಕದಲ್ಲಿವೆ. ಸಾಂಖ್ಯರಿಗೆ ಜ್ಞಾನ ಮಾರ್ಗ ಮತ್ತು ಯೋಗಿಗಳಿಗೆ ಕರ್ಮ ಮಾರ್ಗ. ಇಲ್ಲಿ ಸಾಂಖ್ಯರು ಮತ್ತು ಯೋಗಿಗಳು ಅಂತ 2 ಶಬ್ದವನ್ನು ಪ್ರಯೋಗ ಮಾಡ್ತಾರೆ. ಸಾಂಖ್ಯರಿಗೆ ಜ್ಞಾನ ಮಾರ್ಗ ಅಂದರೆ ಯಾರು ಆಗಲೇ ಚಿತ್ತಶುದ್ಧಿಯನ್ನು ಮಾಡ್ಕೊಂಡಿದ್ದಾರೋ, ಆ ಜ್ಞಾನವನ್ನು ಪಡಿಲಿಕ್ಕೆ ತಯಾರಾಗಿದ್ದಾರೋ ಅವರಿಗೆ ಮಾತ್ರ ಜ್ಞಾನ ಮಾರ್ಗ. ಯಾರು ಯೋಗಿಗಳು ಅಂದರೆ ಇನ್ನೂ ಆ ದಾರಿಯಲ್ಲಿ ಹೊರಟಿದ್ದಾರೆ, ಏನದು ಚಿತ್ತಶುದ್ಧಿ ಮಾಡ್ಕೊಳ್ತಾ ಇದ್ದಾರೆ ಅಷ್ಟೇ ಅವರು, ಅವರಿಗೆ ಕರ್ಮಯೋಗ. 2 ಮಾರ್ಗಗಳಿವೆ. ಯಾವುದು ಮೊದಲು ಮಾಡಬೇಕು, ಯಾವುದು ಆದಮೇಲೆ ಮಾಡಬೇಕು, ಅದು ನಮಗೆ ಗೊತ್ತಾಗಬೇಕು. ಈಗ ನಮಗೆ ನೋಡಿ, ಕರ್ಮಯೋಗ ಮಾಡಿದ್ದೆಲ್ಲ ಸಾಕು, ಜ್ಞಾನಯೋಗ ಅಂತ ಹೇಳಿದ್ದಾರೆ ಅಂದ್ಬಿಟ್ಟು ಎಲ್ಲೋ ಗುರುಗಳ ಹತ್ರ ಹೋಗಿ ಕೂತ್ಕೊಂಡು ಜ್ಞಾನ ಕೇಳ್ತಾ ಇದ್ದರೆ ನಮಗೆ ನೆನಪಾಗೋದೇನು, ಮನೇಲಿ ಏನಾಗ್ತಾ ಇದೆ ಅಂತ. ಊಟ ಮಾಡಿದ್ರೋ ಇಲ್ವೋ, ಗ್ಯಾಸ್ ಸ್ಟವ್ ಆರಿಸಿದ್ರೋ ಇಲ್ವೋ, ಈ ರೀತಿಯಾದ ಯೋಚನೆಗಳೇ ಬರ್ತಿರುತ್ತೆ ಹೊರತು 1 ಗಂಟೆ ನಾವು ಅಲ್ಲಿ ಕೂತ್ಕೊಳ್ಳೋಕ್ಕಾಗೋದಿಲ್ಲ. ಜ್ಞಾನದ ಇದು ಬಿಡಿ, ಪೂರ್ತಿ ಜ್ಞಾನ ಅಲ್ಲೇ ಆಶ್ರಮದಲ್ಲಿ ಇದ್ಕೊಂಡು ಕೇಳ್ತೀನಿ ಅನ್ನೋ ಮಾತು ಬಿಡಿ. ಅಲ್ಲಿ ಹೋಗಿ ಕೂತ್ಕೊಂಡು ಸ್ವಲ್ಪ ಹೊತ್ತು ನಾವು ಕೂತ್ಕೊಳ್ಳೋಷ್ಟೊತ್ತಿಗೆ ಇಲ್ಲಿದು ಅಂದರೆ ನಮ್ಮ ಮನಸ್ಸು ಇನ್ನೂ ಜ್ಞಾನಕ್ಕೆ ತಯಾರಾಗಿಲ್ಲ ಅಂತ. ಅದಕ್ಕೆ ಸಾಂಖ್ಯ ಮತ್ತು ಕರ್ಮ ಮಾರ್ಗ, ಸಾಂಖ್ಯರಿಗೆ ಜ್ಞಾನ ಮಾರ್ಗ, ಯೋಗಿಗಳಿಗೆ ಕರ್ಮ ಮಾರ್ಗ ಅಂತ ಸ್ಪಷ್ಟವಾಗಿ ಹೇಳ್ತಾನೆ ನೋಡಿ. ಯಾವಾಗ ಚಿತ್ತಶುದ್ಧಿ ಆಗತ್ತೋ ಆಗ ಜ್ಞಾನವನ್ನು ನಾವು ರಿಸೀವ್ ಮಾಡ್ಕೊಳ್ಳೋದಕ್ಕೆ ರೆಡಿ ಆಗ್ತೀವಿ. ಆ ತಯಾರಿ ಆಗಲಿಕ್ಕೆ ನಮಗೆ ಕರ್ಮ ಮಾರ್ಗ ಬೇಕು. ಯಾತಕ್ಕಾಗಿ ಕರ್ಮ ಮಾಡಬೇಕು? ಕರ್ಮ ಶ್ರೇಷ್ಠ ಅಲ್ಲ ಅಂತ ಹೇಳ್ತಾ ಇದ್ದೀರಾ, ಆದರೂ ಕರ್ಮ ಮಾರ್ಗ ಯಾಕೆ ಹೋಗಬೇಕು? ಕರ್ಮದಲ್ಲಿ ಯಾಕೆ ನಮ್ಮನ್ನು ನಾವು ತೊಡಗಿಸ್ಕೊಳ್ಬೇಕು? ಇಟ್ ಈಸ್ ಜಸ್ಟ್ ಸ್ಟೆಪ್ ಫಾರ್ ಅಸ್ ಟು ಗೋ ಟುವರ್ಡ್ಸ್ ದಿ ಜ್ಞಾನ ಮಾರ್ಗ. ಅದರಿಂದ ಕೃಷ್ಣ ಭಗವಂತ ಸ್ಪಷ್ಟವಾಗಿ ಹೇಳ್ತಾನೆ, ಇದು 2 ಮಾರ್ಗಗಳು, ಒಂದು ಕರ್ಮ ಮಾರ್ಗ, ಇನ್ನೊಂದು ಜ್ಞಾನ ಮಾರ್ಗ. ಅದು ಬಿಟ್ಟು ಇದನ್ನು ಚೂಸ್ ಮಾಡ್ಕೊಳ್ತೀನಿ, ಇದು ಬಿಟ್ಟು ಅದನ್ನು ಚೂಸ್ ಮಾಡ್ಕೊಳ್ತೀನಿ ಅಲ್ಲ. ನಮ್ಮ ಮನಸ್ಸಿನ ಸ್ಥಿತಿಗೆ ಅನುಗುಣವಾಗಿ ನಾವು ಆ ಮಾರ್ಗವನ್ನು ಆರಿಸ್ಕೊಳ್ಬೇಕು. ಮನಸ್ಸು ಇನ್ನು ಚಿತ್ತಶುದ್ಧಿ ಆಗಿಲ್ವಾ, ಮನಸ್ಸು ನಿಲ್ತಾ ಇಲ್ವಾ, ಇನ್ನು ಎಲ್ಲ ಕಡೆ ಓಡಾಡ್ತಾ ಇದೆಯಾ, ಆಗ ಕರ್ಮವನ್ನು ಮಾಡಿ ಮನಸ್ಸನ್ನು ಶುದ್ಧ ಮಾಡ್ಕೊಳ್ಬೇಕು. ಚಿತ್ತಶುದ್ಧಿಗೋಸ್ಕರ ಕರ್ಮವನ್ನು ಮಾಡಬೇಕು. ಅದು ಹೇಗೆ ಮಾಡ್ಕೊಳ್ಳೋದು ಮುಂದೆ ಎಲ್ಲ ಹೇಳ್ತಾರೆ. ಇದು 2 ಮಾರ್ಗ. ಅದಾದ ನಂತರ ಜ್ಞಾನ ಮಾರ್ಗ ಅಂತ ಹೇಳ್ತಾನೆ. ಮುಂದುವರಿಸ್ತಾ, ನ ಕರ್ಮಣಾಮನಾರಂಭಾತ್ ನೈಷ್ಕರ್ಮ್ಯಂ ಪುರುಷೋಷ್ಣುತೆ ನ ಚ ಸನ್ಯಸನಾದೇವ ಸಿದ್ಧಿಂ ಸಮಧಿಗಚ್ಚತಿ. ಕರ್ಮಗಳನ್ನು ಮಾಡುವುದಕ್ಕೆ ತೊಡಗದೇ ಇರುವುದರಿಂದ ಮನುಷ್ಯನಿಗೆ ನೈಷ್ಕರ್ಮ್ಯವು ದೊರಕುವುದಿಲ್ಲ, ಇಲ್ಲವೇ ಕೇವಲ ಕರ್ಮತ್ಯಾಗದಿಂದಲೂ ಅವನು ಪೂರ್ಣತೆಯನ್ನು ಪಡೆಯುವುದಿಲ್ಲ. ಈ ಕರ್ಮ ಮಾಡೋಕ್ಕೆ ನಾವು ಶುರು ಮಾಡಿದ್ದೇನಕ್ಕೆ ನೋಡಿ,
ಫ್ರಮ್ ದಿ ಡೇಟ್ ಆಫ್ ಹ್ಯೂಮನ್ ಎಕ್ಸಿಸ್ಟೆನ್ಸ್, ಅದು ಯಾವಾಗಾಯಿತು ಗೊತ್ತಿಲ್ಲ, ಮನುಷ್ಯ ಹುಟ್ಟಿದಾಗಿಂದಲೂ ಇದುವರೆಗೂ ಅವನು ತನ್ನನ್ನು ಕಂಪ್ಲೀಷನ್, ಪೂರ್ಣತೆಗಾಗಿ ಪ್ರಯತ್ನ ಪಡ್ತಾ ಇದ್ದಾನೆ. ಆ ಪೂರ್ಣತೆ ಏನು ಅಂತಂದರೆ, ಅವನು ಈ ಲೋಕವನ್ನು ನೋಡಿದ್ದಾನೆ, ಜಗತ್ತನ್ನು ನೋಡಿದ್ದಾನೆ, ಇಲ್ಲಿ ಏನೋ ಇಂಥದ್ದೊಂದು ಕೆಲಸ ಮಾಡಿದ್ರೆ ನನಗೆ ಈ ರೀತಿಯ ಫಲ ಸಿಗುತ್ತೆ, ಆ ಫಲ ನನಗೆ ಸಂತೋಷವನ್ನು ಕೊಡುತ್ತೆ ಅನ್ನೋದನ್ನ ಕಲ್ತ್ಬಿಟ್ಟಿದ್ದಾನೆ ಯಾವಾಗಲಿಂದನೂ. ಹಾಗಾಗಿ ಮತ್ತೆ ಮತ್ತೆ ಆ ಕರ್ಮವನ್ನು ಮಾಡ್ತಾ ಆ ಫಲವನ್ನು ಅನುಭವಿಸಲಿಕ್ಕೆ ಪ್ರಯತ್ನ ಮಾಡಿ ತನ್ನನ್ನು ಸಂಪೂರ್ಣ ಮಾಡಿಕೊಳ್ಳೋ ಪ್ರಯತ್ನ ಮಾಡ್ತಾ ಇದ್ದಾನೆ. ಹಾಗಂತ ಒಂದು ಪಕ್ಷ ಇಲ್ಲ, ಜ್ಞಾನ ಮಾರ್ಗನೇ ಶ್ರೇಷ್ಠ ಅಂತ ಹೇಳಿಬಿಟ್ಟಿದ್ದಾನಲ್ಲ ಕೃಷ್ಣ. ಹಾಗಾಗಿ ನಾವು ಕರ್ಮ ಮಾಡೋದೇ ಬೇಡ ಅಂತ ಕೂತ್ಕೊಂಡ್ರೆ ಅದರಿಂದ ನೈಷ್ಕರ್ಮ್ಯ ಅಂದರೆ ನಾ ಕರ್ಮ ಮಾಡ್ತಾ ಇಲ್ಲ ಅನ್ನೋದು ಆಗೋದಿಲ್ಲ. ಯಾಕೆ ಹೇಳಿ, ನಾನು ಫಿಸಿಕಲಿ ಏನಾದರೂ ಮಾಡದೇ ಇರ್ಬೋದು, ಆದರೆ ಮನಸ್ಸಿನಲ್ಲಿ ಸಾವಿರಾರು ಕೆಲಸಗಳು ನಡೀತಾನೇ ಇದೆ, ಓಡ್ತಾನೇ ಇದೆ, ಮನಸ್ಸು ಓಡ್ತಾನೇ ಇದೆ, ಏನೇನೋ ವಿಚಾರ ಮಾಡ್ತಾನೇ ಇದೆ, ಪ್ಲ್ಯಾನಿಂಗ್ ನಡೀತಾನೇ ಇದೆ. ಕರ್ಮತ್ಯಾಗ ಮಾಡಿಬಿಡ್ತೀನಿ ನಾನು, ಆಯಿತು ನಾನು ಕರ್ಮ ಎಲ್ಲವನ್ನು ಬಿಟ್ಬಿಡ್ತೀನಿ, ನನಗೆ ಯಾವುದೇ ಫಲದ ಅಪೇಕ್ಷೆ ಇಲ್ಲ, ಆದ್ದರಿಂದ ನಾನು ಕೆಲಸ ಮಾಡೋದು. ಫಲ ಬರುತ್ತೆ ಅಂತ ತಾನೇ ನಾವು ಕೆಲಸ ಮಾಡೋದು. ನಂಗೆ ಯಾವ ಫಲನೂ ಬೇಕಾಗಿಲ್ಲ, ಆಯಿತು ಬಿಟ್ಬಿಡ್ತೀನಿ ಅಂತ ಹೇಳಿದ್ರೂ ಕೂಡ ಭಗವಂತ ಹೇಳ್ತಾನೆ, ಅದರಿಂದ ಕರ್ಮತ್ಯಾಗ ಮಾಡೋದ್ರಿಂದಲೂ ನಿನಗೆ ಪೂರ್ಣತೆ ಬರೋದಿಲ್ಲ. ನಾವೆಲ್ಲರೂ ಹುಡುಕ್ತಾ ಇರೋದೇನೋ ಆ ಪೂರ್ಣಾನಂದವನ್ನು, ಅದು ಹೇಗಾದರೂ ಮಾಡಿ ನಮಗೆ ಸಿಗಬೇಕು ಅಂತ. ಕರ್ಮ ಮಾಡೋದ್ರಿಂದ ಅಲ್ಪ ಸ್ವಲ್ಪ ಫಲ ಸಿಗ್ತಾ ಇದೆ, ಅದರಿಂದ ನಾವು ಖುಷಿ ಪಡ್ತಾ ಇದ್ದೀವಿ, ಇಲ್ಲ ಅಂತಿಲ್ಲ, ಆದರೆ ಅದು ಪೂರ್ಣಾನಂದ ಆಗಿಲ್ಲ. ಹಾಗೇನಾದರೂ ಅದು ಪೂರ್ಣಾನಂದ ಆಗ್ಬಿಟ್ಟಿದ್ರೆ ನಾನು ಇನ್ನೊಂದು ಕೆಲಸ ಮಾಡೋಕ್ಕೆ ಹೋಗ್ತಾನೇ ಇರಲಿಲ್ಲ ಅಲ್ವಾ. ಹಾಗಾದರೆ ನಾನು ಆ ಪೂರ್ಣಾನಂದ ಪಡಿಬೇಕು ಅಂತ ಅಂದರೆ ಏನು ಮಾಡಬೇಕು? ಕೆಲಸ ಮಾಡೋದು ಬಿಟ್ಬಿಟ್ಟು ಜ್ಞಾನ ಪಡ್ಕೊಂಡು ಕೂತ್ಕೊಳ್ಳೋದಾ? ಆಗಲ್ಲ ನೋಡಿ. ಕರ್ಮತ್ಯಾಗ ಮಾಡೋದಕ್ಕೂ ಆಗಲ್ಲ, ಕರ್ಮ ಮಾಡದೇ ಇರೋದಕ್ಕೂ ಸಾಧ್ಯ ಇಲ್ಲ. ಮನುಷ್ಯ ಅದರಿಂದ ಕರ್ಮವನ್ನು ಮಾಡಲೇಬೇಕು. ಯಾಕೆ? ಆ ಭಗವಂತ ಆ ರೀತಿಯಾಗಿ ನಮ್ಮನ್ನು ಮಾಡಿಟ್ಟಿದ್ದಾನೆ, ಕರ್ಮವನ್ನು ಮಾಡಲೇಬೇಕು. ಮುಂದುವರಿಸ್ತಾ ಭಗವಂತನೇ ಹೇಳ್ತಾ ಇದ್ದಾನೆ, ಏನಂತ, ನಹಿ ಕಶ್ಚಿತ್ ಕ್ಷಣಮಪಿ ಜಾತು ತಿಷ್ಠತ್ಯ ಕರ್ಮಕೃತ್ ಕಾರ್ಯತೆ ಹ್ಯವಶಃ ಕರ್ಮ ಸರ್ವ ಪ್ರಕೃತಿ ಜೈರ್ಗುಣೈಃ. ಕರ್ಮ ಮಾಡದೆ ಒಂದು ಕ್ಷಣವೂ ಯಾರಿಗೂ ಇರಲಾಗದು. ಪ್ರಕೃತಿಯ ಗುಣಗಳಿಂದ ಪ್ರೇರಿತರಾಗಿ ಪ್ರತಿಯೊಬ್ಬನೂ ಅವಶ್ಯಕವಾಗಿ ಕರ್ಮ ಮಾಡಿಯೇ ಮಾಡುತ್ತಾನೆ. ಒಂದು ಕ್ಷಣ ಕೂಡ ನಾವು ಕರ್ಮ ಮಾಡದೇ ಇರೋಕ್ಕಾಗಲ್ಲ ಅಂತ ನೋಡಿ. ಯಾಕೆ? ಅದು ಪ್ರಕೃತಿಯ ಗುಣ. ಏನಿದು ಪ್ರಕೃತಿಯ ಗುಣ? ಈ ಜನ್ಮದಲ್ಲಿ ಯಾಕೆ ಹುಟ್ಟಿದ್ದೀವಿ, ನಾವು ಯಾಕೆ ಇಲ್ಲಿ ಬಂದಿದ್ದೀವಿ ಅಂತಂದರೆ, ನಮ್ದು ಎಷ್ಟೋ ಡಿಸೈರ್ಸ್ ಪೆಂಡಿಂಗ್ ಇತ್ತು. ಈ ಪುನರಪಿ ಜನನಂ ಪುನರಪಿ ಮರಣಂ, ನಾವು ಭಗವದ್ಗೀತೆಯಲ್ಲಿ ಪುನರ್ಜನ್ಮ ಒಪ್ಪುವಂಥದ್ದಿದು ಶಾಸ್ತ್ರ. ಯಾಕೆ ನಾವು ಈ ಜನ್ಮದಲ್ಲಿ ಹುಟ್ಟಿದ್ದೀವಿ, ಇಲ್ಲಿ ಬಂದಿದ್ದೀವಿ ಅಂದರೆ, ಹಿಂದೆ ಯಾವುದೋ ಒಂದಷ್ಟು ಪಾಪ ಪುಣ್ಯಗಳ ಫಲವನ್ನು ನಾವು ಅನುಭವಿಸಬೇಕು, ಕರ್ಮ ಫಲವನ್ನು. ಅದೊಂದಾದರೆ ಎಷ್ಟೋ ಆಸೆಗಳನ್ನ ಇಟ್ಕೊಂಡಿದ್ವಿ ನಾವು, ಇದು ಮಾಡಬೇಕು ಅಂತ. ಅದೆಲ್ಲ ಕಂಪ್ಲೀಟ್ ಆಗಲಿಲ್ಲ ನಮಗೆ. ಅದಕ್ಕೆ ಭಗವಂತ ಒಂದು ಅವಕಾಶ ಕೊಟ್ಟ, ಹೋಗು ಮತ್ತೊಮ್ಮೆ ಭೂಮಿಗೆ, ನಿನ್ನ ಎಲ್ಲ ಆಸೆಗಳನ್ನು ತೀರಿಸ್ಕೊಂಡು ಆಮೇಲೆ ನನ್ನ ಹತ್ರ ಬಾ ಅಂತ. ಹಾಗಾಗಿ ಈ ಆಸೆ ಅಂತಂದ್ರೇನು, ಬೀಜ ರೂಪದಲ್ಲಿ ಅವೆಲ್ಲವೂ ಇತ್ತು ನನ್ನಲ್ಲಿ. ಆ ಆಸೆಗಳನ್ನ ಇಟ್ಕೊಂಡು ಈ ಜನ್ಮದಲ್ಲಿ ಬಂದಿದ್ದೀವಿ. ಪಾಪ ಪುಣ್ಯಗಳ ಬುತ್ತಿಯನ್ನು ಹೊತ್ಕೊಂಡು ಬಂದಿದ್ದೀವಿ. ಅದು ಎಲ್ಲವನ್ನು ಅನುಭವಿಸಿಯೇ ಹೋಗಬೇಕು. ಅದು ಅನುಭವಿಸಿ ಹೋಗಬೇಕು ಅಂದರೆ ಅದು ಕರ್ಮದ ಮೂಲಕವೇ ಆಗಬೇಕು. ಈಗ ನೋಡಿ, ಒಂದು ಆಸೆ ಅನ್ನೋದಿದ್ದರೆ, ಒಂದ್ಸಲ ಯಾರೋ ಗುರುಗಳು ಪಾಠ ಮಾಡುವಾಗ ಕೇಳಿದ್ದೆ ನಾನು, ಈ ಆಸೆ ಅನ್ನೋದು ಮನಸ್ಸಿನಲ್ಲಿದ್ದರೆ ಅದನ್ನು ಹಾಗೆ ತಳ್ಳಿಬಿಟ್ಟು ಬಿಡೋಕ್ಕಾಗಲ್ವಂತೆ. ಒಂದು ಆಸೆ, ಒಂದು ಬಲವಾಗಿ ಡಿಸೈರ್ ಅನ್ನೋದು ಮನಸ್ಸಲ್ಲಿ ಹುಟ್ಟಿದರೆ ಅದನ್ನು ಪೂರ್ತಿಗೊಳಿಸ್ಕೊಂಡ್ರೆ ಮಾತ್ರ ಅದು ಹೋಗ್ಲಿಕ್ಕಾಗೋದು, ಹಾಗೆ ಬಿಡಲಿಕ್ಕಾಗಲ್ಲ. ಕೆಲವೆಲ್ಲ ತುಂಬ ಇನಿಷಿಯಲ್ ಸ್ಟೇಜಸ್ಸಲ್ಲೇ ಸೂಕ್ಷ್ಮವಾಗಿತ್ತು ಅಂತ ಅಂದರೆ ಬಿಟ್ಬಿಡ್ಬೋದು. ಆದರೆ ಬಲವಾದ ಆಸೆ ಏನಿದೆ ಅಲ್ವಾ, ಅದು ಜನ್ಮಗಳು ಕಾಯುತ್ತಂತೆ. ಹಾಗಾಗಿ ಅದು ಪೂರ್ಣಗೊಳಿಸ್ಕೊಳ್ಳೋದು ಅಂದರೆ ಏನು? ಈಗ ಸಣ್ಣ ಉದಾಹರಣೆ ಕೊಡೋದಾದರೆ, ನಾನು ಎಂಥದ್ದು ವಿದ್ಯಾರ್ಥಿ ಭವನಲ್ಲಿ ನಾನು ಮಸಾಲೆ ದೋಸೆ ತಿನ್ನಬೇಕು, ಒಂದು ಆಸೆ ಇದೆ, ಬಲವಾದ ಆಸೆ.
ಅದು ಸುಮ್ಮನೆ ತಳ್ಳೋಕ್ಕಾಗಲ್ಲ. ಆವಾಗವಾಗ ಮತ್ತೆ ಅದು ಹುಟ್ಕೊಳ್ತಾನೆ ಇರುತ್ತೆ. ಯಾಕೆ ಒಂದು ಸಲ ವಿಚಾರ ಬಂದಾಯಿತು, ಅದು ಸುಮ್ಮನೆ ಹೋಗೋದಿಲ್ಲ. ಅದಕ್ಕೇನು ಹೇಳ್ತದೆ ಶಾಸ್ತ್ರ, ತಿಂದು ಮುಗಿಸ್ಬಿಡು, ಮುಗ್ದೋಗ್ಬಿಡುತ್ತೆ ಅಂತ. ಅದು ಮತ್ತೆ ಬರಲ್ಲ ನಿನಗೆ, ಅದು ಮುಗಿಸ್ಕೊಂಡ್ಬಿಡ್ಬೇಕು ಅಂತ. ಹಾಗೆ ಈ ಪಾಪ ಪುಣ್ಯಗಳೆಲ್ಲವೂ ಅಷ್ಟೇ, ನಮಗೆ ಬರ್ತಾ ಇರುತ್ತೆ, ಅದು ಮುಗಿಸ್ಕೊಳ್ತಾ ಇರಬೇಕು. ಯಾರಿಗಾದ್ರೂ ಈಗ ಕೆಟ್ಟ ಕಾಲ ಬಂದಿದೆ ಅಂದರೆ ಸಂತೋಷ ಪಡಬೇಕಂತೆ. ಯಾಕೆ ಆ ಪಾಪ ಕಳೀತಾ ಇದೆಯಲ್ಲ, ನಂದು ಅಕೌಂಟ್ ಏನಿದೆ ಮುಗಿತಾ ಇದೆ ಬಿಡು ಬೇಗ ಆದಷ್ಟು ಅಂತ ಅಂದ್ಕೊಳ್ಬೇಕಂತೆ. ಕರ್ಮ ಮಾಡದೆ ಒಂದು ಕ್ಷಣವೂ ಯಾರಿಗೂ ಇರಲಿಕ್ಕಾಗಲ್ಲ. ನೋಡೋಣ, ಸುಮ್ಮನೆ ಕೂತ್ಕೊಳ್ಳಿ ಒಂದು ಅರ್ಧ ಗಂಟೆ, ನಮಗೆ ಅನಿಸುತ್ತೆ ಅಲ್ವಾ. ಈಗೆಲ್ಲ ಇಷ್ಟು ಕೆಲಸ ಮಾಡಿ ಒಂದು ಅರ್ಧ ಗಂಟೆ ಸುಮ್ಮನೆ ಕೂತ್ಕೊಳ್ಳೋಣ ಅಂತ ಅಂದರೆ ಮನಸ್ಸು ಸುಮ್ಮನೆ ಇರೋದಿಲ್ಲ. ಅದೊಂದು ಚೂರು ಕೆಲಸ ಇದೆ ಮುಗಿಸ್ಬಿಡೋಣ ಅನಿಸುತ್ತೆ. ಅರೆ ಅದೊಂದು ಯಾರಿಗಾದ್ರೂ ಒಬ್ರು ಫ್ರೆಂಡಿಗೊಂದು ಮಾತಾಡಬೇಕಿತ್ತು, ಉಳ್ಕೊಂಡಿದೆ, ಅದೊಂದು ಮಾತಾಡ್ಬಿಡೋಣ ಅಂತ ಅನಿಸುತ್ತೆ. ಇನ್ನೇನೋ ಒಂಚೂರು ಹೋಗಿ ನಾಳೆಗೆ ಒಂಚೂರು ರೆಡಿ ಮಾಡಿಬಿಡೋಣ ಅನಿಸುತ್ತೆ. ಬೇಕಾಗಿರಲ್ಲ, ಅವೆಲ್ಲ ಮಾಡದೇ ಇದ್ದರೂ ನಡೆಯುತ್ತೆ. ಆದರೂ ಆ ಮನಸ್ಸು ಏನೋ ಮಾಡಬೇಕು 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 ಅನ್ನೋದೇ ಇರುತ್ತೆ. ಕರ್ಮ ಮಾಡದೆ ಒಂದು ಕ್ಷಣ ಕೂಡ ಯಾರಿಗೂ ಇರಲಿಕ್ಕಾಗಲ್ಲ. ನಾವು ಆಶ್ರಮಕ್ಕೆಲ್ಲ ಹೋಗಿ ಕೆಲವು ದಿನ ನಾನಿದ್ದು ಸ್ವಾಮೀಜಿಯವರ ಪ್ರವಚನ ಕೇಳಬೇಕು ಅಂತ ತಿಂಗಳಗಟ್ಟಲೆ ಇದ್ದೀನಿ ನಾನು ಆಶ್ರಮಗಳಲ್ಲಿ. ಹಾಗೆಲ್ಲ ಇದ್ದಾಗ ಒಂದು ಸಲ ನಮಗೆ ಒಬ್ಬರು ಸ್ವಾಮೀಜಿ ಹೇಳಿದ್ರು, ನೀವು ಈಗ ಸಾಧನೆ ಏನು ಮಾಡಬೇಕು ಅಂದರೆ ದಿನದಲ್ಲಿ ಒಂದು ಅರ್ಧ ಗಂಟೆ ಸುಮ್ಮನೆ ಕೂತ್ಕೊಳ್ಳೋದು ಕಲ್ತ್ಕೊಳ್ಳಿ. ಬೆಳಗ್ಗೆ ಕ್ಲಾಸ್ ಇರುತ್ತೆ, ನೋಟ್ಸ್ ಇರುತ್ತೆ, ಮಧ್ಯಾಹ್ನ ಏನೋ ಓದ್ಕೊಳ್ಳೋದಿರುತ್ತೆ, ಇರಲಿ ಅದೆಲ್ಲ. ಅಷ್ಟೆಲ್ಲದ್ರ ಮಧ್ಯೆ ನೀವೊಂದು ಅರ್ಧ ಗಂಟೆ ಸುಮ್ಮನೆ ಕೂತ್ಕೊಳ್ಳೋದು ಕಲ್ತ್ಕೊಳ್ಳಿ ಅಂತ ಹೇಳ್ತಿದ್ರು. ಮೊದಲು ಟ್ರೈ ಮಾಡುವಾಗ ಅರೆ ಸ್ವಾಮೀಜಿ ಇದೇನೋ ಒಂಚೂರು ಹೇಳಿದ್ರಲ್ಲ, ಓದ್ಕೊಂಬಿಡೋಣ, ಹೀಗೂ ಸಾಯಂಕಾಲ 4 ಗಂಟೆ ಕ್ಲಾಸ್ ಇದೆ, ಅಷ್ಟೊತ್ತಿಗೆ ಇದು ಕಲ್ತ್ಕೊಂಬಿಡೋಣ, ಬರೀ ಹೀಗೆ ಅನ್ನಿಸ್ತಾ ಇತ್ತು. ಆಮೇಲೆ ನಿಧಾನಕ್ಕೆ ರೂಢಿ ಮಾಡ್ಕೊಂಡ್ವಿ. ಏನಂತ, ಸುಮ್ಮನೆ ಕೂತಿರೋದು. ಈಗಲೂ ಪ್ರಯತ್ನ ಮಾಡಿ ನೋಡ್ಬೇಕು ನಾವೆಲ್ಲ. ಏನಿಲ್ಲ, ಮೊಬೈಲು ಮುಟ್ಟೋ ಹಾಗಿಲ್ಲ, ಟಿ ವಿ ನೋಡೋ ಹಾಗಿಲ್ಲ, ಪೇಪರ್ ಓದೋ ಹಾಗಿಲ್ಲ, ಸುಮ್ಮನೆ ಕೂತ್ಕೊಳ್ಳೋದು. ಕರ್ಮ ಮಾಡದೆ ಒಂದು ಕ್ಷಣವೂ ಯಾರಿಗೂ ಇರಲಾರದು, ಇರಲಿಕ್ಕಾಗಲ್ಲ. ಪ್ರಯತ್ನ ಮಾಡಿ ನೋಡ್ಬೇಕು ನಾವು, ಅಥವಾ ಮನಸ್ಸಿಗೆ ಆ ಶಿಕ್ಷಣವನ್ನು ಕೊಡಬೇಕು. ಅದು ಪ್ರಕೃತಿಯ ಗುಣ. ಅದು ಏನದು, ಆ ಮನಸ್ಸಿನ ಗುಣವೇ ಹಾಗೆ. ಅದೇನು ಮಾಡುತ್ತೆ, ಅದರಿಂದ ಆ ಗುಣಗಳಿಂದ ಪ್ರೇರಿತನಾಗಿ ಪ್ರತಿಯೊಬ್ಬನೂ ಅವಶ್ಯಕವಾಗಿ ಕರ್ಮ ಮಾಡಿಯೇ ಮಾಡುತ್ತಾನೆ. ಏನೋ ಒಂದು ಮಾಡ್ತಾನೆ ಇರ್ತಾನೆ ಕೆಲಸ. ನಾವು ಎಷ್ಟೋ ಸಲ ಹೇಳ್ತೀವಿ, ಸುಮ್ಮನೆ ಕುತ್ಕೊಳ್ಳೋಕ್ಕಾಗಲ್ವ, ಮಾಡಿದ್ದೆಲ್ಲ ಅಧ್ವಾನವೇ ಆಗುತ್ತೆ. ಆಗಲ್ಲ ಕುತ್ಕೊಳ್ಳೋಕ್ಕೆ, ಸುಮ್ಮನೆ ಇರೋಕ್ಕಾಗಲ್ಲ. ನಾವು ಇದರಿಂದ ಒಂದು ವಿಚಾರ ಕಲಿಬೇಕು. ವಯಸ್ಸಾಗ್ತಾ ಆಗ್ತಾ ಮನಸ್ಸು ತನ್ನ ಓಟ ಇಟ್ಕೊಂಡೇ ಇರುತ್ತೆ, ಅದಕ್ಕೆ ಯಾವಾಗಲೂ ವಯಸ್ಸಾಗಲ್ಲ. ಆದರೆ ಶರೀರಕ್ಕೆ ವಯಸ್ಸಾಗುತ್ತೆ ನೋಡಿ. ಆ ಮನಸ್ಸಿನ ವೇಗಕ್ಕೆ ಶರೀರ ಓಡೋಕ್ಕಾಗಲ್ಲ. ಆಗ ನಾವು ಅದಕ್ಕೆ ಸ್ವಲ್ಪ ಶಿಕ್ಷಣವನ್ನು ಕೊಡಬೇಕು. ನೀನು ಈ ಕೆಲಸಗಳನ್ನು ಬಿಡಬೇಕು ಅಂತ ಹೇಳಿ. ಅಷ್ಟು ಸುಲಭವಾಗಿ ಬಿಡಲಿಕ್ಕಾಗಲ್ಲ, ಕಷ್ಟ. ಅದು ಮನಸ್ಸು ಬಿಡೋದಿಲ್ಲ. ಅದಕ್ಕೆ ಇಲ್ಲಿ ಭಗವಂತ ಹೇಳ್ತಾನೆ ಏನಂತ, ಕರ್ಮ ಮಾಡದೆ ಒಂದು ಕ್ಷಣವೂ ಯಾರಿಗೂ ಇರ್ಲಿಕ್ಕೆ ಸಾಧ್ಯ ಇಲ್ಲ, ಯಾರಿಗೂ ಸಾಧ್ಯ ಇಲ್ಲ. ಏನಾದರೂ ಒಂದು ಮಾಡ್ತಾನೇ ಇರ್ತೀವಿ ನಾವು, ಮಾಡ್ತಾನೇ ಇರಬೇಕು, ಮಾಡಲೇಬೇಕು ಅನ್ನಿಸ್ತಾ ಇರುತ್ತೆ. ಕೈಲಾಗುತ್ತೋ ಬಿಡುತ್ತೋ, ಬೈಕೊಂಡೋ ನಗ್ನಗ್ತಾನೋ, ಒಟ್ಟು ಮಾಡ್ತಾನೇ ಇರಬೇಕು, ಮಾಡ್ತಾನೇ ಇರ್ತೀವಿ. ಅದೇನು ಪ್ರಕೃತಿಯ ನಿಯಮ, ಅದರಿಂದ ಬೇಜಾರು ಪಟ್ಕೊಳ್ಳೋ ಅಂಥದ್ದು ಏನಿಲ್ಲ. ಪ್ರಕೃತಿ ನಮ್ಗಾಗಿ ಮಾಡಿದಾನೆ, ಹಾಗೇ ಇದೆ. ಹಾಗಾದರೆ ನಾವು ಅದರ ವಿರುದ್ಧ ಯಾಕೆ ಹೋಗಬೇಕು? ಅದೇ ಸಾಧನೆ. ಈಗ ನನ್ನ ಸಾಧನೆಗೆ ಸುಮ್ಮನೆ ಇರೋದು ಒಳ್ಳೆಯದಾ? ಸುಮ್ಮನೆ ಇರಬೇಕು. ನನ್ನ ಸಾಧನೆಗೆ ಕರ್ಮ ಮಾಡೋದು ಒಳ್ಳೆಯದಾ? ಕರ್ಮ ಮಾಡಬೇಕು. ಮುಂದುವರಿಸ್ತಾ ಹೇಳ್ತಾನೆ, ಕರ್ಮೇಂದ್ರಿಯಾಣಿ ಸಂಯಮ್ಯ ಯ ಆಸ್ತೆ ಮನಸಾ ಸ್ಮರನ್ ಇಂದ್ರಿಯಾರ್ಥಾನ್ ವಿಮೂಢಾತ್ಮ ಮಿಥ್ಯಾಚಾರಸ್ಸ ಉಚ್ಯತೆ. ಕರ್ಮೇಂದ್ರಿಯಗಳನ್ನು ಕೈ, ಕಾಲು, ವಾಕ್, ಗುದ, ಜನನೇಂದ್ರಿಯಗಳನ್ನು ಬಿಗಿ ಹಿಡಿದು ಯಾವನು ವಿಷಯ ವಸ್ತುಗಳನ್ನು ಮನಸ್ಸಿನಲ್ಲಿ ಚಿಂತಿಸುತ್ತಿರುತ್ತಾನೋ ಆ ಮೂಢನು ಮಿಥ್ಯಾಚಾರಿ ಎನಿಸುವನು. ಇವಾಗ ನಾವು ಕೇಳ್ಬಿಟ್ಟಿದ್ದೀವಿ, ಜ್ಞಾನನೇ ಮುಖ್ಯ ಕರ್ಮಕ್ಕಿಂತ ಅಂತ ಗೊತ್ತಾದ ಮೇಲೆ ನನ್ನನ್ನು ನಾನು ಕಂಟ್ರೋಲ್ ಮಾಡ್ಕೊಳ್ಳೋಕೆ ಟ್ರೈ ಮಾಡ್ತೀನಿ ಅಂತ ಇಟ್ಕೊಳ್ಳೋಣ. ಏನದು, ಕರ್ಮೇಂದ್ರಿಯಗಳು ಯಾವ್ದ್ಯಾವುದು? ಕೈ, ಕಾಲು, ವಾಕ್, ಗುದ, ಜನನೇಂದ್ರಿಯ. ಇದೆಲ್ಲ ಸಾಕಷ್ಟು ಸಲ ವಿಚಾರ ಮಾಡಿರೋದ್ರಿಂದ ಪಂಚಕರ್ಮೇಂದ್ರಿಯಗಳು.
ಯಾರನ್ನೇ ತಗೊಳ್ಳಿ, ಈ 5 ಇಂದ್ರಿಯಗಳಿಂದಾನೇ ಕರ್ಮ ಮಾಡುವಂಥದ್ದು, ಬೇರೆ ಇನ್ನೇನು ಎಕ್ಸ್ಟ್ರಾ ಇರೋದಿಲ್ಲ. ಒಂದು ಕೈಗಳು ಮತ್ತು ಕಾಲುಗಳು, ಮಾತಾಡೋದು, ಗುದದ್ವಾರ ಮತ್ತು ಜನನೇಂದ್ರಿಯ, ಇದನ್ನು ಪಂಚಕರ್ಮೇಂದ್ರಿಯಗಳು ಅಂತ ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಆ ಪಂಚಕರ್ಮೇಂದ್ರಿಯಗಳನ್ನು ಬಿಗಿ ಹಿಡಿದು ಯಾರಾದರೂ ನಾನು ವಿಷಯ ವಸ್ತುಗಳನ್ನು ಮನಸ್ಸಿನಲ್ಲಿ ಚಿಂತಿಸುತ್ತಿರುತ್ತಾನೋ ಅವನು ವಿಷಯ ವಸ್ತುಗಳನ್ನು ಮನಸ್ಸಿನಲ್ಲೇ ಚಿಂತನೆ ಮಾಡ್ತಾ ಇರ್ತಾನೆ. ಕಂಟ್ರೋಲ್ ಇಟ್ಕೊಂಡಿದ್ದಾನೆ. ಈಗೇನು ಕೈ ಕಾಲು ಕೈ ಹಿಂಗೆ ಇಟ್ಕೊಂಡೇ ಇರ್ತಾನೆ, ಕಾಲು ಎಲ್ಲ ಗಟ್ಟಿಯಲ್ಲಿ ಇಟ್ಕೊಂಡಿರ್ತಾನೆ, ಮಾತು ಕೂಡ ನಾನು ಮಾತಾಡಲ್ಲ, ಯಾರ ಹತ್ರ ಬಾಯಿ ಮುಚ್ಕೊಂಡಿರ್ತಾನೆ ಅಂತ ಅಂದ್ಕೊಳ್ಳಿ. ಆದರೆ ಮನಸ್ಸಿನಲ್ಲಿ ವಿಚಾರ ನಡೀತಾನೆ ಇರುತ್ತಲ್ವಾ, ಹೊರಗಡೆ ಬರ್ತಾ ಇಲ್ಲ ಮಾತು, ಆದರೆ ಮನಸ್ಸಿನಲ್ಲಿ ಬೇಕಾದಷ್ಟು ವಿಚಾರಗಳು ಓಡ್ತಾ ಇದೆ ಅಲ್ವಾ. ಆ ರೀತಿಯಾಗಿ ವಿಷಯ ವಸ್ತುಗಳ ಬಗ್ಗೆ ಯಾರು ಮನಸ್ಸಿನಲ್ಲಿ ಚಿಂತೆ ಮಾಡ್ತಾ ಇರ್ತಾನೋ ಅವನು ಮಿಥ್ಯಾಚಾರಿ ಅನ್ನಿಸ್ಕೊಳ್ತಾನೆ. ಅಂದರೆ ಈಗ ಅವನು ಜ್ಞಾನಕ್ಕೆ ರೆಡಿ ಆಗಿಬಿಟ್ಟಿದ್ದಾನೆ ಅಂತ ಅವನು ಅಂದ್ಕೊಳ್ಬೋದು, ಹೌದಪ್ಪ ನಾನು ಪಂಚೇಂದ್ರಿಯಗಳನ್ನು ನಾನು ಕಂಟ್ರೋಲ್ ಮಾಡ್ಕೊಂಬಿಟ್ಟಿದ್ದೀನಿ, ಪಂಚಕರ್ಮೇಂದ್ರಿಯಗಳನ್ನು ನಾನು ಯಾವ ಕೆಲಸನೂ ಮಾಡ್ತಾ ಇಲ್ಲ, ನನ್ನ ಮನಸ್ಸು ಈಗ ಜ್ಞಾನಕ್ಕೋಸ್ಕರ ತಯಾರಿದೆ ಅಂತ ಅಂದ್ಕೊಳ್ಬೋದು ಅವನು. ಇಲ್ಲ ಇಲ್ಲ, ಯಾಕೆ ಮನಸ್ಸಿನಲ್ಲಿ ಇನ್ನೂ ಆ ವಿಚಾರ ನಡೀತಾನೆ ಇದೆ, ಅದರಿಂದಲೇ ಅವನೇನಾಗ್ತಾನೆ, ಮಿಥ್ಯಾಚಾರಿ ಅನ್ನಿಸ್ಕೊಳ್ತಾನೆ. ನಾವು ಉಪದೇಶ ಸಾರದಲ್ಲಿ ಕೂಡ ನೋಡಿದ್ವಿ, ಮನಸ್ಸಿನ ಲಯ ಮತ್ತು ಮನಸ್ಸಿನ ನಾಶ ಅಲ್ವಾ. ಆ ಮನಸ್ಸಿನ ಲಯ ಮತ್ತು ಮನಸ್ಸಿನ ನಾಶ ಅಂತ ನೋಡಿಕೊಂಡಾಗ, ಆ ಮನಸ್ಸಿನ ಲಯ ಅಂತ ಅಂದರೆ ಅದು ಒಂದು ಕಂಟ್ರೋಲಲ್ಲಿ ಎಷ್ಟೋ ಹೊತ್ತು ಇರುತ್ತಷ್ಟೇ, ಆನಂತರ ಮತ್ತೆ ಬೌನ್ಸ್ ಬ್ಯಾಕ್ ಆಗುತ್ತೆ. ಈ ಥರ ಇಂದ್ರಿಯಗಳನ್ನು ನಾನು ಗಟ್ಟಿ ಹಿಡ್ಕೊಂಡಿದ್ರೂ ಕೂಡ ಅದು ಸ್ವಲ್ಪ ಹೊತ್ತಷ್ಟೇ, ಆಮೇಲೆ ಮತ್ತೆ ಅದು ತನ್ನ ವಾಪಸ್ ಬಂದ್ಬಿಡುತ್ತೆ, ಅದು ತನ್ನ ಕಿತಾಪತಿ ಮಾಡಲಿಕ್ಕೆ ಅಲ್ವಾ. ಅದು ಮಿಥ್ಯಾಚಾರಿ ಅನ್ನಿಸ್ಕೊಳ್ಳುತ್ತೆ. ಆ ಪಂಚೇಂದ್ರಿಯಗಳನ್ನು ನಾನು ಹಿಡಿದಿಟ್ಕೊಂಡಿದ್ದೀನಿ, ನಿಯಂತ್ರಿಸಿಕೊಂಡಿದ್ದೇನೆ ಅಂತ ಅಂದ್ಕೊಂಡ್ರೆ ಅವನು ಮಿಥ್ಯಾಚಾರಿ ಅನ್ಸ್ಕೊಳ್ತಾನೆ. ಅಂದರೆ ಅವನು ಜ್ಞಾನಕ್ಕಿನ್ನೂ ರೆಡಿ ಆಗಿಲ್ಲ ರಿಯಲಿ, ಅದಕ್ಕೆ ಪ್ರಿಟೆಂಡ್ ಮಾಡ್ತಾ ಇದ್ದಾನೆ ಅಂತ ಅಷ್ಟೇ. ಮುಂದುವರೆಸ್ತಾ, ಯಸ್ತ್ವಿಂದ್ರಿಯಾಣಿ ಮನಸಾ ನಿಯಮ್ಯಾರಭತೇರ್ಜುನ ಕರ್ಮೇಂದ್ರಿಯೈ ಕರ್ಮಯೋಗಂ ಅಸಕ್ತಃ ಸ ವಿಶಿಷ್ಯತೆ. ಎಲೈ ಅರ್ಜುನನೇ, ಯಾವನು ಮನಸ್ಸಿನಿಂದ ಇಂದ್ರಿಯಗಳನ್ನು ಹತೋಟಿಯಲ್ಲಿಟ್ಟುಕೊಂಡು ಕರ್ಮೇಂದ್ರಿಯಗಳ ಮೂಲಕ ಕರ್ಮಯೋಗವನ್ನು ಮಾಡುತ್ತಾನೋ ಅವನು ಹೆಚ್ಚಿನವನು. ನೋಡಿ, 2 ರೀತಿಯಾಗಿ ನಾವು ನಮ್ಮನ್ನು ನಾವು ನಿಯಂತ್ರಿಸ್ಕೊಳ್ಬೋದು. ಒಂದು, ನಾನು ಮಾತೇ ಅವಳೋದಿಲ್ಲ, ಬಾಯಿ ಮುಚ್ಕೊಳ್ಳೋಕೆ ಟ್ರೈ ಮಾಡೋದು, ಆಯಿತಾ. ಇನ್ನೊಂದು, ಮನಸ್ಸಿಗೆ ನಾನು ಶಿಕ್ಷಣವನ್ನು ಕೊಟ್ಟು ಅಲ್ಲಿ ಯಾವುದೇ ವಿಚಾರ ಬರದೇ ಇದ್ದರೆ ಮಾತಾಡೋದು ಏನಿರುತ್ತೆ, ಮಾತಾಡಲಿಕ್ಕೆ ಯಾವ ವಿಚಾರನೂ ಬರೋದೇ ಇಲ್ಲ. ಕಸ್ತೂರಿ ಅಮ್ಮ, ನಿಮ್ಮದು ವಿಡಿಯೋ ಆಫ್ ಮಾಡ್ಕೊಳ್ತೀರಾ? ರೈಟ್, ಥ್ಯಾಂಕ್ ಯು. ಯಾವನು ಮನಸ್ಸಿನಿಂದ ಇಂದ್ರಿಯಗಳನ್ನು ಹತೋಟಿಯಲ್ಲಿಟ್ಟುಕೊಂಡು, ಅಂದರೆ ಮನಸ್ಸಿನ ಮೂಲಕ ಅವನಿಗೆ ಆ ಬಯಕೆನೇ ಇಲ್ಲ. ಈಗ ಮೊದಲು ಅವನು ಮಾತಾಡಲ್ಲ ಅಂತ ಬಾಯಿ ಕಟ್ಟಿ ಟ್ರೈ ಮಾಡಿದ್ರೆ ಏನಾಗುತ್ತೆ, ಮನಸ್ಸಿನಲ್ಲಿ ವಿಚಾರಗಳು ಓಡ್ತಾ ಇರುತ್ತೆ. ಮನಸ್ಸಿನಲ್ಲೇ ವಿಚಾರ ಇಲ್ಲ ಅಂದರೆ ಅವನು ಮಾತಾಡಲಿಕ್ಕೆ ಏನು ವಿಚಾರನೇ ಇರಲ್ಲ. ಮನಸ್ಸಿನಿಂದ ಹತೋಟಿಯಲ್ಲಿ ಇಟ್ಕೊಳ್ಳೋದು ಹಾಗೆ. ಕೈ ಕಾಲು ಆಡೋದು ಅಂದರೆ ನನಗೆಲ್ಲೂ ಹೋಗಬೇಕು ಅಂತ ಅನ್ನಿಸ್ತಾನೆ ಇಲ್ಲ ಅಂದರೆ ಎಲ್ಲಿಗೆ ಹೋಗ್ತೀನಿ ನಾನು ಓಡಾಡೋದಕ್ಕೆ ಅಲ್ವಾ. ಕೈಗಳಿಂದ ಕೆಲಸ ಮಾಡಬೇಕು ಅಂತ ನನಗೇನು ಕೆಲಸ ಮಾಡೋದು ಇಲ್ಲ ಕೆಲಸಕ್ಕೆ ಅಂದರೆ ನಾನು ಯಾಕೆ ಕೈಗಳನ್ನು ಉಪಯೋಗಿಸ್ತೀನಿ. ಹಾಗೆ ಮನಸ್ಸಿನಿಂದ ಅದನ್ನು ಹತೋಟಿಯಲ್ಲಿಟ್ಕೊಳ್ಬೇಕು. ಅದಕ್ಕೆ ಎಲ್ಲದಕ್ಕೂ ಹೇಳೋದು ನಾವೇನು, ಮನಸ್ಸು ಮಾಡು ಅಂತಲೇ ಹೇಳೋದು. ಆ ಮನಸ್ಸಿನಿಂದ ಇಂದ್ರಿಯಗಳನ್ನು ಹತೋಟಿಯಲ್ಲಿ ಇಟ್ಕೊಂಡು ಅವನು ಕರ್ಮೇಂದ್ರಿಯಗಳ ಮೂಲಕ ಕರ್ಮ ಯೋಗವನ್ನು ಮಾಡುತ್ತಾನೋ ಅಂತ. ಮನಸ್ಸಿನಲ್ಲಿ ಹತೋಟಿಯಲ್ಲಿ ಇಟ್ಕೊಂಡಿದ್ದಾನೆ. ಇದುವರೆಗೂ ಅವನ ಕೆಲಸ ಯಾತಕ್ಕಾಗಿ ಮಾಡ್ತಾ ಇದ್ದ, ಅದು ಬೇಕು ಇದು ಬೇಕು ಅನ್ನೋ ದೃಷ್ಟಿಯಿಂದ ಮಾಡ್ತಾ ಇದ್ವಿ ನಾವು.
ನನಗೇನೋ ಬೇಕು ಅದರಿಂದ ಕರ್ಮವನ್ನು ಮಾಡ್ತೀನಿ ಅಂತ. ಈಗ ಅದೆಲ್ಲವನ್ನು ಮನಸ್ಸಿನಲ್ಲಿ ಹತೋಟಿಯಲ್ಲಿಟ್ಕೊಂಡು ನಾನು ಕರ್ಮ ಮಾಡ್ತೀನಿ ಅನ್ನೋದಾದರೆ, ನಾನು ಬೇಕೋ ಬೇಡವೋ ಕೆಲಸಗಳನ್ನು ಮಾಡೋದಲ್ಲ. ಅಲ್ಲಿ ಮನಸ್ಸಿನ ಶುದ್ಧಿಗಾಗಿ, ಚಿತ್ತ ಶುದ್ಧಿಗಾಗಿ ನನಗೇನೂ ಬೇಕಾಗಿಲ್ಲ, ಆದರೆ ನಾನು ಏನೂ ಮಾಡದೇ ಇರೋಕ್ಕಾಗಲ್ವಲ್ಲ, ಅದಕ್ಕೋಸ್ಕರ ಮಾಡ್ತೀನಿ ಅಂತ. ಈಗ ಮರಗಳಲ್ಲಿ ಗಿಡ ಮರಗಳಲ್ಲಿ ಹಣ್ಣು ಬಿಡುತ್ತೆ, ಹೂವು ಬಿಡುತ್ತೆ ಅಂದರೆ, ನೀನು ಹೂವು ಬಿಡೋ ಹಾಗಿಲ್ಲ, ಹಣ್ಣು ಬಿಡೋ ಹಾಗಿಲ್ಲ ಅಂತ ಹೇಳೋಕ್ಕೆ ಆಗಲ್ಲ. ಅದ್ರ ಪ್ರಕೃತಿ ಅದು. ಹಣ್ಣು ಬಿಡ್ತಾನೆ ಇರುತ್ತೆ, ಹೂವು ಅರಳ್ತಾನೆ ಇರುತ್ತೆ, ಎಲ್ಲ ಬರ್ತಾನೆ ಇರುತ್ತೆ. ಆದ್ದರಿಂದ ಅಲ್ಲಿ ಯಾವುದೇ ರೀತಿಯ ಒಂದು ಕಂಟ್ರೋಲ್ ಮಾಡುವಂಥದ್ದು ಏನು ಇರೋದಿಲ್ಲ ಅಲ್ವಾ. ಹಾಗೆ ಮನುಷ್ಯ ಕೂಡ ಕರ್ಮವನ್ನು ಮಾಡದೇ ಇರೋಕ್ಕೆ ಸಾಧ್ಯನೇ ಇಲ್ಲ. ಅವನು ಮಾಡೇ ಮಾಡ್ತಾನೆ. ಆದರೆ ಇಲ್ಲಿ ಮಾಡುವಾಗ ದೃಷ್ಟಿ ಏನಾಗುತ್ತೆ, ಅವನು ಕರ್ಮವನ್ನು ಚಿತ್ತಶುದ್ಧಿಗಾಗಿ ಮಾಡ್ತಾನೆ. ಅವನು ಮನಸ್ಫೂರ್ತಿಯಾಗಿ ಸಂತೋಷದಿಂದ ಕೆಲಸವನ್ನು ಮಾಡ್ತಾನೆ. ಅದು ಕರ್ಮ ಮಾಡುವ ರೀತಿ ಆಗುತ್ತೆ. ಗುರುದೇವ್ ಒಂದು ಕಡೆ ಹೇಳ್ತಾ ಇದ್ರು, ಡೋಂಟ್ ವರ್ಕ್ ಫಾರ್ ಹ್ಯಾಪಿನೆಸ್, ವರ್ಕ್ ವಿತ್ ಹ್ಯಾಪಿನೆಸ್ ಅಂತ. ಅಂದರೆ ನಿಮಗೆಲ್ಲ ಕೆಲಸ ಮಾಡಿದ್ಮೇಲೆ ಸಂತೋಷ ಸಿಗುತ್ತೆ ಅಂದ್ಕೋಬೇಡ, ಸಂತೋಷಕ್ಕಾಗಿ ಕೆಲಸ ಮಾಡ್ತಿದ್ದೀನಿ ಅಂತ ಅಂದ್ಕೋಬೇಡ, ಸಂತೋಷವಾಗಿ ಕೆಲಸ ಮಾಡು. ಇದೆಲ್ಲ ಮಾಡಿದ್ಮೇಲೆ ಒಂದಿನ ನನಗೆ ಸಂತೋಷ ಸಿಗುತ್ತೆ, ಆ ಥರ ಅಲ್ಲ. ಸಂತೋಷವಾಗಿ ಖುಷಿಯಾಗಿ ನಾನು ಕೆಲಸವನ್ನು ಮಾಡಿದೆ. ಹಾಗೆ ಕರ್ಮೇಂದ್ರಿಯಗಳ ಮೂಲಕ ಕರ್ಮಯೋಗವನ್ನು ಮಾಡುತ್ತಾನೋ ಅವನು ಹೆಚ್ಚಿನವನು. ಭಗವಂತ ಹೇಳ್ತಾನೆ, ತನಗೋಸ್ಕರ ಅವನು ಕೆಲಸ ಮಾಡ್ತಾ ಇಲ್ಲ, ಆದರೆ ಅವನು ಕೆಲಸ ಮಾಡದೆ ಇರೋಕ್ಕಾಗಲ್ಲ. ಮಾಡ್ತಾ ಇರೋದೇನಕ್ಕೆ? ಪರೋಪಕಾರಕ್ಕಾಗಿ, ಚಿತ್ತಶುದ್ಧಿಗಾಗಿ. ತನಗೋಸ್ಕರ ಅವನು ಸ್ವಾರ್ಥಕ್ಕಾಗಿ ಕೆಲಸ ಮಾಡ್ಕೊಳ್ತಾನೆ ಇಲ್ಲ. ಅಂತಹವನು ಹೆಚ್ಚಿನವನಾಗ್ತಾನೆ ಅಂತ. ಈಗ ಎಲ್ಲಿಗೆ ಬರ್ತಾ ಇದ್ದೀವಿ ನಾವು? ಬರೀ ಕರ್ಮದಿಂದ ಕರ್ಮಯೋಗದ ಕಡೆಗೆ ಬರ್ತಾ ಇದ್ದೀವಿ. ಮುಂದುವರಿಸ್ತಾ, ನಿಯತಂ ಕುರು ಕರ್ಮತ್ವಂ ಕರ್ಮಜ್ಯಾಯೋ ಹ್ಯಕರ್ಮಣಃ ಶರೀರಯಾತ್ರಾಪಿ ಚ ತೇ ನ ಪ್ರಸಿದ್ಧೇದ ಕರ್ಮಣಃ. ಈ ಕರ್ಮವನ್ನು ಮಾಡೋದು ಕೂಡ ಬೇರೆ ಬೇರೆ ಥರದಲ್ಲಿದೆ. ಏನು ಹೇಳ್ತಾ ಇದ್ದಾರೆ ಇಲ್ಲಿ? ನಿನ್ನ ನಿಯತ ಕರ್ತವ್ಯ ಕರ್ಮವನ್ನು ನೀನು ಮಾಡು. ಏಕೆಂದರೆ ಕರ್ಮವನ್ನು ಮಾಡುವುದು ಮಾಡದಿರುವುದಕ್ಕಿಂತ ಮೇಲು. ಕರ್ಮ ಮಾಡದಿದ್ದರೆ ನಿನಗೆ ದೇಹ ರಕ್ಷಣೆಯೂ ಕೂಡ ಆಗಲಾರದು. ಕರ್ಮ ಮಾಡಬೇಕು. ಬಿಡಿ, ಜ್ಞಾನಕ್ಕೆ ಇಲ್ಲಿ ಕೃಷ್ಣ ಹೇಳಿದಾನೆ, ಕರ್ಮಕ್ಕಿಂತ ಜ್ಞಾನ ಶ್ರೇಷ್ಠ, ಅದಕ್ಕೋಸ್ಕರ ಕರ್ಮ ಬಿಡ್ತೀನಿ ಅನ್ನೋದು ಒಂದು ರೀತಿಯ ವಿಚಾರ ಆಗೋದಾದರೆ, ನಮಗೇನು ಆ ಜ್ಞಾನದ ಬಗ್ಗೆ ಎಲ್ಲ ಗೊತ್ತಿಲ್ಲ ಅಂತ ಇಟ್ಕೊಳ್ಳೋಣ. ಆದರೆ ಹುಟ್ಟಿದ್ದೇವೋ, ಮನುಷ್ಯರಾಗಿ ಬಂದಿದ್ದೇವೋ ಭೂಲೋಕಕ್ಕೆ, ಕರ್ಮವನ್ನು ಮಾಡಲೇಬೇಕು. ಈ ಶರೀರ ಇರೋದೇ ಪರೋಪಕಾರಾರ್ಥಂ ಇದಂ ಶರೀರಂ. ಯಾರಿಗೋಸ್ಕರ ಮಾಡಬೇಕು? ಪರೋಪಕಾರಕ್ಕೆ. ನನಗೋಸ್ಕರ ಮಾಡ್ಕೊಳ್ಳೋದೇನು ಇಲ್ಲ, ಕೆಲಸ ಎಲ್ಲ ಇದೆ. ಪರೋಪಕಾರಕ್ಕಾಗಿ ಮಾಡು. ಅದರಿಂದ ಭಗವಂತ ಸುಂದರವಾಗಿ ಹೇಳ್ತಾನೆ ಇಲ್ಲಿ, ನಿನ್ನ ನಿಯತ ಕರ್ಮವನ್ನು ನೀನು ಮಾಡು. ನಿನ್ನ ಕರ್ತವ್ಯ, ನಿನ್ನ ಡ್ಯೂಟಿ ಏನಿದೆಯೋ ಅದು ಎಲ್ಲವನ್ನು ಮಾಡು. ಯಾಕಂದರೆ ಕರ್ಮ ಮಾಡದೇ ಇರೋದಕ್ಕಿಂತ ಮಾಡೋದ ಮೇಲೆ. ಈಗ ಎಷ್ಟೋ ಸಲ ನಮಗೆ ಡೌಟ್ ಬಂದುಬಿಡುತ್ತೆ. ಏನೋ ಮಾಡಿರ್ತೀವಿ ಕೆಲಸ, ಯಾವಾಗಲೂ ಅದು ಏನದು ಹಾಳಾಗ್ತಾ ಇರುತ್ತೆ. ಯಾರೋ ನೀರು ತಂದು ಕೊಡು ಅಂತಾರೆ, ಲೋಟ ಬೀಳಿಸ್ತಾ ಇರ್ತೀನಿ, ಗಾಜಿನ ಲೋಟ ಬಿದ್ದು ಹೊಡೆದು ಹೋಗ್ತಾರೆ. ಪ್ರತಿ ಸಲವೂ ಅದೇ ಆಗ್ತಿದ್ರೆ, ಅಯ್ಯೋ ನಾನು ತಂದು ಕೊಡೋದೇ ಇಲ್ಲ ಬಿಡು ಅಂತ ಸುಮ್ಮನಾಗ್ಬಿಡ್ಬೋದು. ಇಲ್ಲ, ಭಗವಂತ ಅದು ಹೇಳಲ್ಲ. ಮಾಡದೇ ಇರೋದಕ್ಕಿಂತ ಮಾಡೋದ ಮೇಲೂ ಒಡೆದಾಕು. ಮುಂದಕ್ಕೆ ಕಲ್ತ್ಕೊ. ನೀನು ಒಡಿದೇ ಇರೋ ಹಾಗೆ ನೀರು ತಂದ್ಕೊಡೋದನ್ನು, ಏನು ಗಾಜಿನ ಲೋಟ ಒಡಿದೇ ಇರೋ ಹಾಗೆ ನೀರು ತಂದ್ಕೊಡೋದು ಕಲ್ತ್ಕೊ ಅಂತ ಹೇಳೋದು. ಕೆಲಸ ಮಾಡದೇ ಇರೋದಕ್ಕಿಂತ ಮಾಡೋದು ಮೇಲೂ. ಮಾಡಬೇಕು, ಕೆಲಸ ಮಾಡಬೇಕು. ಅಯ್ಯೋ ನಾನು ಕೆಲಸ ಮಾಡೋದ್ರಿಂದ ಯಾವಾಗಲೂ ಬಯಸ್ಕೊಳ್ಳೋದೇ ಆಗುತ್ತೆ, ನಾನು ಮಾಡೋದೇ ಇಲ್ಲ, ಯಾಕೆ ಮಾಡಬೇಕು, ಮಾಡಿದ್ರೆ ತಾನೇ ಇದೆಲ್ಲ ಆಗೋದು ಪ್ರಶ್ನೆ ನಮಗೂ ಬರುತ್ತೆ.
ಭಗವಂತ ಹೇಳ್ತಾನೆ, ಇಲ್ಲ ಮಾಡು, ಕೆಲಸವನ್ನು ಮಾಡು ಅಂತ ಹೇಳ್ತಾನೆ. ಯಾಕೆ? ಮಾಡದೇ ಇರೋದಕ್ಕಿಂತ ಕೆಲಸ ಮಾಡೋದು ಮೇಲು. ನೋಡಿ, ನಾವು ಯೋಚನೆ ಮಾಡಬೇಕು ಇದನ್ನು ಅಲ್ವಾ? ಕೆಲಸ ಮಾಡಬೇಕು ಅಂತ ಹೇಳ್ತಾ ಇದ್ದಾನೆ ಭಗವಂತ. ಕೆಲಸ ಮಾಡಬೇಕು. ಯಾಕೆ? ಮಾಡೋದು ಉತ್ತಮ, ಮಾಡದೇ ಇರೋದಕ್ಕಿಂತ ಮಾಡೋದು ಉತ್ತಮ ಅಂತ. ಕರ್ಮ ಮಾಡದಿದ್ದರೆ ನಿನಗೆ ದೇಹ ರಕ್ಷಣೆಯೂ ಕೂಡ ಆಗಲಾರದು. ನೋಡಿ, ನಾನು ಕರ್ಮನೇ ಮಾಡಲ್ಲ, ಏನು ಕೆಲಸ ಮಾಡಲ್ಲ, ಸುಮ್ಮನೆ ಕೂತ್ಕೊಳ್ತೀನಿ ಅಂದರೆ ನನ್ನ ದೇಹವನ್ನು ಕೂಡ ರಕ್ಷಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅಲ್ವಾ? ಡಾಕ್ಟರ್ ಹೇಳ್ತಾರೆ ವಾಕಿಂಗ್ ಹೋಗಬೇಕು, ನೀವು ಸುಮ್ಮನೆ ಕೂತ್ಕೊಳ್ಬಾರ್ದು, ಇಷ್ಟು ಸ್ಟೆಪ್ಸ್ ಹಾಕಬೇಕು ಅಲ್ವಾ? ಅದೆಲ್ಲ ಕರ್ಮನೇ. ಯಾಕೆ? ನನಗೋಸ್ಕರ ನಾನು ಮಾಡ್ಕೊಳ್ಳೋದೇ ಅಲ್ವಾ? ದೇಹ ರಕ್ಷಣೆ ಮಾಡ್ಕೊಳ್ಬೇಕು ಅಂದರೂ ಕೂಡ ನನ್ನ ಕರ್ಮವನ್ನು ಮಾಡಬೇಕು. ಈಗ ನನಗೆ ಆಹಾರ ಬೇಕು, ಆಹಾರ ಸುಮ್ಮನೆ ಯಾರು ತಂದು ಕೊಡ್ತಾರೆ? ಅದಕ್ಕೋಸ್ಕರ ನಾನು ಅಡುಗೆ ಮಾಡ್ಕೊಳ್ಬೇಕು. ಇಲ್ಲ ನಮ್ಮ ಮನೇಲಿ ಕೆಲಸದವ್ರು ಇದ್ದಾರೆ, ಅಡುಗೆ ಎಲ್ಲ ಮಾಡ್ತಾರೆ, ಆಯಿತು. ಹಣ ಸಂಪಾದನೆ ಮಾಡಬೇಕು, ದಿನಸಿ ಎಲ್ಲ ತರೋದಕ್ಕೆ, ಇಲ್ಲ, ಅದು ಕೂಡ ನಮ್ಮಲ್ಲಿದೆ. ನನಗೇನು ರೋಟಿ ಕಪಡ ಅವ್ರ ಮಕಾನ್ ಎಲ್ಲದಕ್ಕೂ ಜನ ಇದ್ದಾರೆ, ಸಾಕಷ್ಟು ಇದ್ದಾರೆ, ಎಲ್ಲವನ್ನು ಮಾಡಿಕೊಟ್ಟಿದ್ದಾರೆ, ನಾನೇನು ಮಾಡಬೇಕಾಗಿಲ್ಲ ಅಂತ ಕೂತಿದ್ರೆ ಎಷ್ಟೊತ್ತು ಕೂತ್ಕೊಳ್ಳೋಕ್ಕಾಗುತ್ತೆ, ಎಷ್ಟೊತ್ತು ಮಲ್ಕೊಳ್ಳೋಕ್ಕಾಗುತ್ತೆ? ದೇಹ ರಕ್ಷಣೆಯನ್ನು ಮಾಡ್ಕೊಳ್ಳೋದು ಅಂದ್ರೇನು? ಅದು ಆರೋಗ್ಯವಾಗಿರಬೇಕು ಅಂತ ಅಂದರೂ ಕೂಡ ನಾನು ಕೆಲಸವನ್ನು ಮಾಡಬೇಕು ಅಂತ ಭಗವಂತ ಹೇಳ್ತಾನೆ. ಕರ್ಮ ಮಾಡದಿದ್ದರೆ ನಿನಗೆ ದೇಹ ರಕ್ಷಣೆ ಕೂಡ ಆಗಲಾರದು. ಅಂದರೆ ಶರೀರ ಆರೋಗ್ಯವಾಗಿರಲಿಕ್ಕಾದರೂ ಕೂಡ ನೀನು ಕರ್ಮವನ್ನು ಮಾಡಲೇಬೇಕು. ಅಲ್ಲಿ ನಿಯತ ಕರ್ಮ ಅಂತ ಹೇಳುವಾಗ ಈ ಕರ್ಮವನ್ನು ನಿತ್ಯ ಕರ್ಮ, ನೈಮಿತ್ತಿಕ ಕರ್ಮ ಅಂತ ಎಲ್ಲ ಬೇರೆ ಬೇರೆ ರೀತಿಯ ಕರ್ಮಗಳನ್ನು ಇಲ್ಲಿ ಹೇಳ್ತಾರೆ. ನಿತ್ಯ ಕರ್ಮ ಅಂದರೆ ನಾನು ಮಾಡಲೇಬೇಕಾಗಿರುವಂತಹ ಕರ್ಮ. ಬೆಳಗ್ಗೆ ಹೇಳಬೇಕು, ಮುಖ ತೊಳ್ಕೋಬೇಕು, ಹಲ್ಲುಜ್ಜಬೇಕು, ನಿತ್ಯ ಕರ್ಮ ನಾನು ಮಾಡಿಕೊಳ್ಳೇಬೇಕು. ನೈಮಿತ್ತಿಕ ಕರ್ಮ ಅಂತ ಹೇಳಿದ್ರೆ, ನಿಯತ ಕರ್ಮ ಅಂದರೆ ಅದೇ ದಿನ ಮಾಡಲೇಬೇಕಾಗಿರುವಂಥದ್ದು. ನೈಮಿತ್ತಿಕ ಕರ್ಮ ಅಂತ ಹೇಳಿದ್ರೆ ದಿನ ಏನು ಮಾಡಲ್ಲ, ಆವಾಗವಾಗ ಕೆಲವು ಕೆಲಸಗಳನ್ನು ಮಾಡಬೇಕು. ಈಗ ಯಾವುದೋ ಮದುವೆ ಮನೆಗೆ ಇನ್ವಿಟೇಷನ್ ಕೊಟ್ಟಿರ್ತಾರೆ, ಹೋಗಿ ಬರ್ತೀವಿ, ದಿನ ಮದುವೆಗೆ ಹೋಗ್ತೀವ? ಇಲ್ಲ, ನೈಮಿತ್ತಿಕ. ಯಾರ್ದೋ ನೆಂಟರ ಮನೇಲಿ ಏನೋ ಹುಷಾರಿರಲ್ಲ, ಅವ್ರನ್ನ ನೋಡೋಕ್ಕೆ ಹೋಗ್ತೀವಿ. ಯಾರ್ದೋ ಮನೇಲಿ ಒಂದು ನಾಮಕರಣ ಇರುತ್ತೆ, ಅದಕ್ಕೆ ಹೋಗ್ತೀವಿ. ನೈಮಿತ್ತಿಕ ಕರ್ಮ. ನಿತ್ಯ ಕರ್ಮ ಮಾಡಲೇಬೇಕು. ನೈಮಿತ್ತಿಕ ಕರ್ಮ ನಿಮ್ಮ ಇಷ್ಟದ ಪ್ರಕಾರ ಅವಶ್ಯಕತೆಗೆ ತಕ್ಕ ಹಾಗೆ ನೋಡಿಕೊಂಡು ಹೋಗಿ ಬರಬೇಕು. ನಿಷಿದ್ಧ ಕರ್ಮ ಅಂತ ಕೂಡ ಇರುತ್ತೆ. ಮಾಡಲೇಬಾರ್ದು ಇಂಥ ಕೆಲಸ ಅಂತ ಕೆಲವುಗಳಿದ್ದಾವೆ, ಅದನ್ನು ಮಾಡಬಾರ್ದು. ನೋಡಿ, ಕರ್ಮದಲ್ಲೂ 3 ಥರ: ನಿತ್ಯ, ನೈಮಿತ್ತಿಕ, ನಿಷಿದ್ಧ ಕರ್ಮ. ನಿತ್ಯ ಕರ್ಮವನ್ನು ಮಾಡಲೇಬೇಕು, ಅದರಿಂದ ದೇಹ ರಕ್ಷಣೆ ಮಾಡ್ಕೊಳ್ಳೋದಕ್ಕೆ ನಿತ್ಯ ಕರ್ಮ ಆಗಲೇಬೇಕು. ನೈಮಿತ್ತಿಕ ಕರ್ಮ ಏನೋ ಹೇಳ್ತಾರಲ್ಲ, ಸೋಷಿಯಲ್ ಸ್ಟೇಟಸ್ ಮೇಂಟೈನ್ ಮಾಡಬೇಕು, ಮನುಷ್ಯರಾಗಿದ್ದೇವೋ, ಸಮಾಜ ಹೊಂದಬೇಕು. ನಮಗೆ ಚಿಕ್ಕ ವಯಸ್ಸಿನಲ್ಲಿ ನಮ್ಮ ತಂದೆಯವರೆಲ್ಲ ಹೇಳ್ಕೊಡ್ತಾ ಇದ್ರು. ಆವಾಗ ಭೂತಯ್ಯನ ಮಗ ಅಯ್ಯೋ ಅಂತ ಒಂದು ಪಿಕ್ಚರ್ ಬಂದಿತ್ತು, ಅದನ್ನು ತೋರಿಸ್ಬಿಟ್ಟು ಹೇಳೋರು. ಅದರಲ್ಲಿ ಒಬ್ಬ ಜನರನ್ನು ಸಂಪಾದಿಸ್ತಾನೆ, ಒಬ್ಬ ಹಣವನ್ನು ಸಂಪಾದಿಸಿರ್ತಾನೆ. ನೀವೆಲ್ಲ ನೋಡಿರ್ಬೋದು. ಆವಾಗ ನನ್ನ ತಂದೆ ನನ್ನ ಚಿಕ್ಕ ಹುಡುಗಿ ಆವಾಗ ಹೇಳ್ತಾಯಿದ್ರು, ನೋಡು ಸಂಪಾದಿಸ್ಬೇಕಾಗಿದ್ದು ಇದನ್ನ ಅಂತ, ಯಾವ್ದು ಜನನ ಅಂತ. ಹಾಗೆ ಸಂಪಾದನೆ ಅಂದರೆ ಬರೀ ಹಣ ಸಂಪಾದನೆ ಮಾಡೋದು ಅಂತಲ್ಲ, ಜನರನ್ನು ಸಂಪಾದನೆ ಮಾಡಬೇಕು, ಒಂದು ಸೋಷಿಯಲ್ ಸ್ಟೇಟಸ್ ನಮಗಿರಬೇಕು ಅನ್ನೋದನ್ನು ಕಲಿಸಿದ್ದಾರೆ. ಈಗೆಲ್ಲ ಬೇರೆ ವಿಚಾರಗಳು ಬೇರೆ ಬೇರೆ ಆಗ್ತಾಯಿದೆ ಸಣ್ಣ ಮಕ್ಕಳಲ್ಲಿ, ಅದು ಬೇರೆ ಇರಲಿ ಅವ್ರವ್ರ ಇದರಲ್ಲಿ. ಆದರೆ ಜನ ಸಂಪಾದಿಸಬೇಕು, ಜನರು ನಮ್ಮೊಟ್ಟಿಗೆ ಇರಬೇಕು. ಆದ್ದರಿಂದ ನೋಡಿ, ಅದೇನು ಹೇಳೋದು, ನೈಮಿತ್ತಿಕ ಕರ್ಮ. ಆಗಾಗ ನಾವು ಅವ್ರ ಮನೆಗೆ ಹೋಗ್ತೀವಿ, ಅವರು ನಮ್ಮ ಮನೆಗೆ ಬರ್ತಾರೆ ಅಲ್ವಾ? ನಮ್ಮ ಮನೇಲಿ ಮದುವೆ ಆದರೆ ಅವ್ರನ್ನ ಕರಿತೀವಿ, ಅವ್ರ ಮನೇಲಿ ಮದುವೆ ಆದರೆ ನಾವು ಹೋಗ್ತೀವಿ, ನಾಮಕರಣ ಇದ್ದರೆ ಅಲ್ಲಿ ಹೋಗ್ತೀವಿ. ಇದರಿಂದ ಏನಾಗುತ್ತೆ, ಒಂದು ಸೋಷಿಯಲ್ ಬೈಂಡಿಂಗ್ ಇರುತ್ತೆ. ಎಲ್ಲರೂ ನಮ್ಮವರೇ ಅನ್ನಿಸ್ಕೊಳ್ಳೋದಕ್ಕೆ ಶುರುವಾಗುತ್ತೆ. ಹೊಸದಷ್ಟು ಏನೇನೋ ಕಲಿತಾ ಇರ್ತೀವಿ ನಾವು ಬೇಕಾದಷ್ಟು. ಆ ರೀತಿಯ ಮ್ಯಾನ್ ಇಸ್ ಅ ಸೋಷಿಯಲ್ ಬೀಯಿಂಗ್. ಅಂದರೆ ಮನುಷ್ಯರಿಗೆ ಆ ಸೋಷಿಯಲಿಸಮ್ ಬೇಕು. ಅದಕ್ಕಾಗಿ ಅದು ಎಷ್ಟು ಬೇಕು ನನಗೆ ನಾನು ನಿಯಂತ್ರಿಸ್ಕೊಳ್ಬೋದು. ನಿತ್ಯ ಕರ್ಮ ಮಾಡೋದ್ರ ಜೊತೆಗೆ ನೈಮಿತ್ತಿಕ ಕರ್ಮ, ನಿಷಿದ್ಧ ಕರ್ಮ, ಮಾಡಲೇಬಾರ್ದಂಥ ಕರ್ಮಗಳಿರ್ತವೆ. ಮಾಡಲೇಬಾರ್ದಂಥ ಕರ್ಮ ಅಂದರೆ ಎಂಥದ್ದು? ಕಳ್ತನ ಮಾಡೋದು, ಅದು ಒಂದು ಕರ್ಮನೇ ತಾನೆ. ಕೊಲೆ ಮಾಡೋದು, ಕಳ್ತನ ಮಾಡೋದು, ಏನೇನು ನಿಷಿದ್ಧ ಕರ್ಮ, ಇವೆಲ್ಲ ಮಾಡೋ ಅಂಥದ್ದಲ್ಲ. ಅದಕ್ಕೆ ಇಲ್ಲಿ ಭಗವಂತ ಏನು ಹೇಳ್ತಿದ್ದಾನೆ, ನಿನ್ನ ನಿಯತ ಕರ್ಮವನ್ನು ನೀನು ಮಾಡು. ಯಾಕಂದರೆ
ಕರ್ಮವನ್ನು ಮಾಡೋದು ಮಾಡದೇ ಇರೋದಕ್ಕಿಂತ ಒಳ್ಳೆಯದು. ಮಾಡಬೇಕು ಅನ್ನೋದಾದರೆ ಒಳ್ಳೆ ಕರ್ಮವನ್ನೇ ಮಾಡು ಅಂತ. ನಿನ್ನ ದೇಹ ರಕ್ಷಣೆ ಮಾಡ್ಕೊಳ್ಳೋದಕ್ಕಾದರೂ ಕರ್ಮವನ್ನು ಮಾಡಲೇಬೇಕು ಅಂತ ಭಗವಂತನೇ ಹೇಳಿದ್ದಾನೆ. ಆದ್ದರಿಂದ ಇದುವರೆಗೂ ಯಾರ್ಯಾರು ಸೋಂಬೇರಿಗಳಾಗಿದ್ವಿ ನಾವೆಲ್ಲ ಕೆಲಸ ಮಾಡಲಿಕ್ಕೆ, ಹಾಗಂತ ತುಂಬ ಮಾಡಬೇಕು ಅಂತ ಶುರು ಮಾಡ್ಕೊಳ್ಳೋದೇನು ಬೇಕಾಗಿಲ್ಲ. ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟನ್ನು ಮಾಡಬೇಕು ಅಂತ. ಆ ಕರ್ಮವನ್ನು ಹೇಗೆ ಮಾಡಬೇಕು ಮುಂದಿನ ಶ್ಲೋಕದಲ್ಲಿ ಭಗವಂತನೇ ಹೇಳ್ತಾನೆ. ಯಜ್ಞಾರ್ಥಾತ್ ಕರ್ಮಣೋನ್ಯತ್ರ ಲೋಕೋಯಂ ಕರ್ಮ ಬಂಧನಃ ತದರ್ಥಂ ಕರ್ಮ ಕೌಂತೇಯ ಮೋಕ್ತ ಸಂಗ ಸಮಾಚರ. ಯಜ್ಞಕ್ಕಾಗಿ ಮಾಡುವ ಕರ್ಮವನ್ನು ಬಿಟ್ಟು ಉಳಿದ ಕರ್ಮಗಳು ಈ ಲೋಕದಲ್ಲಿ ಬಂಧನಕಾರಿಯಾದವು. ಆದ್ದರಿಂದ ಎಲೈ ಕೌಂತೆಯನೇ, ಎಲ್ಲ ಸಂಗತಿಗಳನ್ನು ಬಿಟ್ಟು ಸರಿಯಾಗಿ ಯಜ್ಞ ಕರ್ಮವನ್ನು ಮಾಡು. ಯಜ್ಞಕ್ಕಾಗಿ ಮಾಡುವ ಕರ್ಮ, ಯಜ್ಞ ಅನ್ನೋ ಶಬ್ದ ಚಿನ್ಮಯ ಮಿಷನಲ್ಲಿ ಬಹಳ ಪ್ರಖ್ಯಾತವಾದದ್ದು. ಯಜ್ಞ ಅಂತಂದರೆ ಯಾವುದೇ ಫಲಾಪೇಕ್ಷೆ ಇಲ್ಲದಲೇ ಮಾಡುವಂತಹ ಕರ್ಮ. ಹಾಗಾಗಿನೇ ಇಲ್ಲೆಲ್ಲರೂ ಚಿನ್ಮಯ ಮಿಷನಲ್ಲಿ ಹೇಳೋದೇನು, ಗೀತಾ ಜ್ಞಾನ ಯಜ್ಞ ಅಂತ ಹೇಳ್ತೀವಿ. ಜ್ಞಾನಯಜ್ಞ ಅಂದರೆ ಜ್ಞಾನವನ್ನು, ಗೀತಾ ಜ್ಞಾನ ಯಜ್ಞ, ಜ್ಞಾನವನ್ನು ಯಾವುದೇ ಅಪೇಕ್ಷೆ ಇಲ್ಲದೆ ಹಂಚುವಂಥದ್ದು ಭಗವದ್ಗೀತೆಯ ಜ್ಞಾನವನ್ನು. ಅದಕ್ಕೆ ಸ್ವಾಮೀಜಿಯವರ ಹೆಸರು ಕೊಟ್ಟಿದ್ದೇ ಗೀತಾ ಜ್ಞಾನಯಜ್ಞ, ಜ್ಞಾನಯಜ್ಞ ಅಂತ. ಯಾಕೆ ಕೃಷ್ಣ ಕೂಡ ಹೇಳಿದ್ದಾನೆ ಜ್ಞಾನನೇ ಶ್ರೇಷ್ಠವಾದದ್ದು ಅಂತ. ಎಲ್ಲ ದಾನಗಳಲ್ಲಿ ಜ್ಞಾನದಾನವೇ ಶ್ರೇಷ್ಠ ಅಂತೆ. ಆದ್ದರಿಂದ ನಾವು ಒಬ್ಬರಿಗೆ ಸ್ವಲ್ಪ ಜ್ಞಾನವನ್ನು ಕಲಿಸಿದ್ರು ಕೂಡ ಅದು ಶ್ರೇಷ್ಠವಾದದ್ದು ಅಂತ ಹೇಳ್ತಾರೆ. ಯಾವುದೋ ಒಂದು ಕಡೆ ಹೇಳ್ತಾರೆ ನೋಡಿ, ಅನ್ನದಾನ ಶ್ರೇಷ್ಠ ಅಂತ. ಈಗ ಒಬ್ಬನಿಗೆ ಇಂಗ್ಲೀಷಲ್ಲಿ ಒಂದು ಸೇಯಿಂಗ್ ಇದೆ, ಇಂಗ್ಲೀಷಲ್ಲಿರೋದ್ರಿಂದ ಹಾಗೆ ಹೇಳ್ತೀನಿ ಅದು. ಇಫ್ ಯು ಫೀಡ್ ಎ ಪರ್ಸನ್ ವಿತ್ ಎ ಫಿಶ್, ಹಿಸ್ ಹಂಗರ್ ವಿಲ್ ಬಿ ಸಫೈಸ್ಡ್ ಫಾರ್ ಒನ್ ಟೈಮ್. ಯು ಟೀಚ್ ಹಿಮ್ ಫಿಶಿಂಗ್, ಹೋಲ್ ಲೈಫ್ ಹಿ ವಿಲ್ ಬಿ ಏಬಲ್ ಟು ಅರ್ನ್ ಮನಿ ಅಂತ. ಅಂದರೆ ಒಬ್ಬನಿಗೆ ಒಂದು ಮೀನು ಕೊಟ್ಟರೆ ಒಂದು ಹೊತ್ತಿನ ಊಟ ಸಾಕಾಗುತ್ತೆ. ಆದರೆ ಅವನಿಗೆ ಮೀನು ಹಿಡಿಯೋದನ್ನು ಕಲಿಸಿದ್ರೆ ಅವನ ಜೀವನ ಪೂರ್ತಿ ಅವನು ಜೀವನವನ್ನು ನಡೆಸ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ, ಸಹಾಯ ಆಗುತ್ತೆ ಅಂತ. ಹಾಗೆ ಈ ಯಜ್ಞಕ್ಕಾಗಿ ಮಾಡುವ ಕರ್ಮವು ಅಂತ ಹೇಳುವಾಗ, ಯಜ್ಞ ಅಂತ ಹೇಳುವಾಗ ಎಲ್ಲದಕ್ಕಿಂತ ಶ್ರೇಷ್ಠವಾದದ್ದು ಜ್ಞಾನದಾನ. ಅದರಿಂದ ಚಿನ್ಮಾಮಿಷನಲ್ಲಿ ಗೀತಾಜ್ಞಾನ ಯಜ್ಞ ಸ್ವಾಮೀಜಿಯವರು 75 ವರ್ಷಗಳ ಹಿಂದೆ ಪ್ರಾರಂಭ ಮಾಡಿದ್ದು ಚಿನ್ಮಯ ಮಿಷನ್. ಈ ವರ್ಷ 75ನೇ ವರ್ಷ ಇದು. ಆವಾಗ ಸ್ವಾಮೀಜಿಯವರೊಬ್ಬರೇ ಈ ಯಜ್ಞ ಪ್ರಾರಂಭ ಮಾಡಿದ್ದು. ಅವರ ಅಧ್ಯಯನವನ್ನು ಇದು ಸಂದರ್ಭ ಬಂದಿರೋದ್ರಿಂದ ಹೇಳ್ತೀನಿ. ಪೂಜ್ಯ ಸ್ವಾಮಿ ಚಿನ್ಮಯಾನಂದರು MALLM ಮಾಡಿದವರು, ಕೇರಳದವರು. ಅವರು ಕಲ್ಕತ್ತಾದಲ್ಲಿ ಒಂದು ನ್ಯೂಸ್ ಪೇಪರ್ಗೋಸ್ಕರ ಕೆಲಸ ಮಾಡ್ತಾಯಿದ್ರು, ಜರ್ನಲಿಸಮ್. ಅದು ಮಾಡ್ತಾ ಇರುವಾಗ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಲಿಕ್ಕೆ ಹೋಗಿ ಆವಾಗ ಅವ್ರನ್ನ ಜೈಲಿಗೆ ಹಾಕಿದ್ರು. ಹಿಗ್ಗ ಮುಗ್ಗ ಎಲ್ಲ ಹೊಡೆದು, ಪೇಪರ್ ಅವ್ರು ತಾನೆ ಇವರೆಲ್ಲ, ಆವಾಗ ಹಿಗ್ಗ ಮುಗ್ಗ ಎಲ್ಲ ಹೊಡೆದು ಅವ್ರನ್ನೆಲ್ಲ ತೊಗೊಂಡೋಗಿ ರೋಡಲ್ಲಿ ಬಿಸಾಕಿದ್ರಂತೆ. ಯಾರೋ ದಂಪತಿಗಳು ಕಾರಲ್ಲಿ ಆ ಕಡೆ ಹೋಗ್ತಾ ಇದ್ದಾಗ, ಈಗ 20-22 ವರ್ಷದ ಹುಡುಗ ಈ ರೀತಿಯಾಗಿ ಬಿದ್ದಿದ್ದಾನಲ್ಲ ಅಂತ ಹೇಳಿ ಏನಾಗಿದೆ ಅಂತ ವಿಚಾರಿಸಿದಾಗ, ಏನೋ ಅವನು ಹಣ್ಣುಗಾಯಿ ನೀರ್ಗಾಯಿ ಆಗೋಗಿದ್ದಾನೆ, ತೊಗೊಂಡು ಹೋಗಿ ಅವನಿಗೊಂದು 10 ದಿನ ಮನೇಲಿ ಇಟ್ಕೊಂಡು ಶುಶ್ರೂಷೆ ಮಾಡಿ ಅವನು ಸ್ವಲ್ಪ ಆರೋಗ್ಯವಂತರಾದ ಮೇಲೆ ಅವರನ್ನು ನೀನು ಹೋಗು, ಹಿಮಾಲಯದ ಕಡೆ ಹೋಗು, ಎಲ್ಲಾದರೂ ತಲೆ ಮರೆಸ್ಕೊಂಡು ನಿನ್ನ ಆರೋಗ್ಯ ನೋಡ್ಕೋ ಅಂತ ಹೇಳಿ ಕಳಿಸಿದ್ರಂತೆ. ಆಗ ಅವರು ಎಷ್ಟೇ ಆಗಲಿ ಬರಹಗಾರರಲ್ವಾ, ಪೇಪರಿಗೆ ಬರೀತಾ ಇದ್ದವರು, ಹಿಮಾಲಯಕ್ಕೆಲ್ಲ ರಿಷಿಕೇಶ್ ಕಡೆ ಹೋಗಿ ಅಲ್ಲಿಂದ ಮುಂದೆ ಉತ್ತರಕಾಶಿ ಎಲ್ಲ ಹೋದಾಗ ಹೀಗೆ ಹೊರಗಡೆ ಕೂತ್ಕೊಂಡು ಈ ಸ್ವಾಮಿಗಳೆಲ್ಲ ಬರೀ ಬಂಡಲ್ ಬಿಡೋರು, ಮೋಸ ಮಾಡೋರು, ಜನಕ್ಕೆ ಏನೇನೋ ಹೇಳಿ ಇದು ಮಾಡೋರು ಅಂತೆಲ್ಲ ಅವ್ರಿಗೂ ಕೆಟ್ಟ ಭಾವನೆಯೇ ಇತ್ತಂತೆ.
ಆಗ ಹೊರಗಡೆ ಕೂತ್ಕೊಂಡು, ಒಳಗಡೆ ತರಗತಿ ನಡೀತಾ ಇರುತ್ತೆ, ಹೊರಗಡೆ ಕೂತ್ಕೊಂಡು ಕೇಳಿದಾಗ ಆ ವಿಚಾರಧಾರೆಯನ್ನು ಕೇಳಿ ಅವ್ರಿಗೆ ಆಶ್ಚರ್ಯ ಆಗೋಯ್ತಂತೆ. ಆಗ ಅವರು ಅಲ್ಲೇ ಇದ್ದು ಅಧ್ಯಯನ ಮಾಡಿ ಸ್ವಾಮಿ ಶಿವಾನಂದರ ಹತ್ರ, ಆಮೇಲೆ ಸ್ವಾಮಿ ತಪೋವನ್ ಮಹಾರಾಜರ ಹತ್ರ ಅಧ್ಯಯನವನ್ನು ಮಾಡಿ ಗುರು ಸೇವೆಯನ್ನು ಮಾಡಿಕೊಂಡು ಕಲಿತ ಮೇಲೆ ಅವ್ರಿಗೆ ಅನ್ನಿಸ್ತಂತೆ, ಇದು ಇಲ್ಲೇ ಋಷಿಕೇಶು ಉತ್ತರಕಾಶಿಯಲ್ಲಿ ಅಷ್ಟೇ ಇರಬಾರ್ದು, ಇದು ಪ್ರಪಂಚಕ್ಕೆ ಗೊತ್ತಾಗಬೇಕು. ಹೇಗೆ ಗಂಗೆ ಇಲ್ಲಿಂದ ಕೆಳಗಡೆ ಹರಿತಾಳೋ ಹಾಗೆ ಅದು ಕೂಡ ಹರಿಬೇಕು ಈ ಜ್ಞಾನಗಂಗೆ ಅಂತ ಅಂದ್ಕೊಂಡು ಅವರು ಬಂದು ಪ್ರವಚನ ಮಾಡಲಿಕ್ಕೆ ಶುರು ಮಾಡ್ತಾರಂತೆ. ಮೊದಲನೇ ಪ್ರವಚನ ಯಜ್ಞ ಪೂನಾದಲ್ಲಿ ಮಾಡ್ತಾರೆ ಅವರು, ಗಣೇಶ ಮಂದಿರದಲ್ಲಿ. ಅಲ್ಲಿ ಅವರು ಬೆಳಗ್ಗೆ ತಮಾಷೆ, ಅವರು ಕೇರಳದವರು ಅಂದರೆ ಪಂಚೆ ಉಟ್ಕೊಳ್ತಾರಲ್ವ, ಆ ಪಂಚೆ ಮೇಲೆ ಕಟ್ಟಿ ಸೈಕಲ್ ತೊಳ್ಕೊಂಡು ಹೋಗಿ ಇವತ್ತು ಸಾಯಂಕಾಲ ಸ್ವಾಮೀಜಿಯವರು ಗಣೇಶ ದೇವಸ್ಥಾನಕ್ಕೆ ಬರ್ತಾರೆ, ಪ್ರವಚನ ಮಾಡ್ತಾರೆ ಅಂತ ಅವರೇ ಹೇಳ್ಕೊಂಡು ಬರ್ತಿದ್ರಂತೆ. ಸಂಜೆ ಆ ಲುಂಗಿ ಮಡ್ಚ್ಕೊಂಡಿದ್ದ ಪಂಚೆನ ಕೆಳಗೆ ಬಿಟ್ಬಿಟ್ಟು ಕೂತ್ಕೊಂಡು ಪ್ರವಚನ ಮಾಡ್ತಾ ಇದ್ರಂತೆ. ಹಾಗಂತ ನೋಡಿದವರು ಕೇಳಿದವರು ಹಿರಿಯರು ಹೇಳ್ತಾರೆ ನಮಗೆ. ಸ್ವಾಮೀಜಿ ದೇಹ ಬಿಟ್ಟಿದ್ದು 93ರಲ್ಲಿ ಅನಿಸುತ್ತೆ. ಅದಾದಮೇಲೆ ನಿರಂತರವಾಗಿ ಬೇರೆ ಬೇರೆ ಗುರುಗಳ ಮಾರ್ಗದರ್ಶನದಲ್ಲಿ ಚಿನ್ಮಯ ಮಿಷನ್ ನಡ್ಕೊಂಡು ಹೋಗ್ತಾ ಇದೆ. ಯಜ್ಞ ನೋಡಿ, ಗೀತಾ ಜ್ಞಾನ ಯಜ್ಞ ಪ್ರಾರಂಭ ಮಾಡಿಸಿದ್ದು 75 ವರ್ಷಗಳ ಹಿಂದೆ ಒಂದು ಗಣೇಶ ಮಂದಿರದಲ್ಲಿ 5 ಜನ ಇದ್ರಂತೆ ಎದುರುಗಡೆ ಕೂತ್ಕೊಂಡು ಕೇಳೋರು. ಆ ರೀತಿಯಲ್ಲಿ ಪ್ರಾರಂಭ ಮಾಡಿದ್ದು ನೋಡಿ. ಅವರಲ್ಲಿ ಯಜ್ಞ ಅಂತಂದರೆ ಅದು ಸ್ವಾರ್ಥಕ್ಕಾಗಿ ಅಲ್ಲಿ ಏನು ಇಲ್ಲವೇ ಇಲ್ಲ. ಇಂಥ ಜ್ಞಾನ ಎಲ್ಲರಿಗೂ ಗೊತ್ತಾಗಬೇಕು, ಎಲ್ಲರಿಗೂ ತಿಳಿಸ್ಬೇಕು ನಾನು ಅನ್ನೋದಂತೆ ಅವರ ಮನಸ್ಸಿನ ಇಚ್ಛೆ ಆಗಿತ್ತು. ಆವತ್ತಿಂದ ನಡ್ಕೊಂಡು ಬಂದು ಗೀತಾ ಜ್ಞಾನ ಯಜ್ಞ ನೀವಿವತ್ತು ಭಾರತದಲ್ಲೆಲ್ಲ ಪ್ರಪಂಚದಲ್ಲಿ ಎಲ್ಲೇ ನೋಡಿ, ಯಾವುದೋ ಒಂದು ಕ್ಷಣದಲ್ಲಿ ಯಾವುದೋ ಒಂದು ಊರಲ್ಲಿ ಎಲ್ಲೋ ಒಂದು ಗೀತಾ ಜ್ಞಾನ ಯಜ್ಞ ನಡೀತಾ ಇರುತ್ತೆ ಪ್ರತಿ ಕ್ಷಣವೂ. ಹಾಗೆ ಯಜ್ಞಕ್ಕಾಗಿ ಮಾಡುವ ಕರ್ಮವನ್ನು ಬಿಟ್ಟು ಉಳಿದ ಕರ್ಮಗಳು ಈ ಲೋಕದಲ್ಲಿ ಬಂಧನಕಾರಿಯಾದವು. ಸ್ವಾಮೀಜಿಯವ್ರನ್ನ ಕೇಳ್ತಿದ್ರಂತೆ, ಕಡೆಗೆ ಇಷ್ಟೆಲ್ಲ ಬೆಳೆದಿದೆ, ನೀವು ಇಲ್ಲ ಅಂದಮೇಲೆ ಮುಂದೆ ಯಾರು ನೋಡ್ಕೊಳ್ತಾರೆ ಈ ಚಿನ್ಮಯ ಮಿಷನ್ನ? ನೀವೊಬ್ಬರು ನಿಮ್ಮ ಏನು ಹೇಳ್ತಾರೆ ಮರಿ ಶಿಷ್ಯರನ್ನು ಗೊತ್ತು ಮಾಡಬೇಕಲ್ವ, ಹಾಗೆಲ್ಲ ಅಂದಾಗ ಅವ್ರೇನಿಲ್ಲ ಹೇಳಿದ್ರಂತೆ, ನಾರಾಯಣ ವಿಲ್ ಟೇಕ್ ಕೇರ್ ಅಂತ. ನಾನೇನು ಮಾಡಬೇಕಾಗೇ ಇಲ್ಲ, ಎಲ್ಲ ಭಗವಂತ ನೋಡ್ಕೊಳ್ತಾನೆ. ನನ್ನ ಕೆಲಸ ಇದಿಷ್ಟಿತ್ತು, ನಾನು ಮಾಡಿದೆ ಅಷ್ಟೇ. ಅವ್ರು ಯಾರು ಅವರ ಉತ್ತರಾಧಿಕಾರಿಯನ್ನಾಗಿ ಏನು ನೇಮಿಸ್ಲಿಲ್ಲ. ಅವ್ರು ಹೋದ್ಮೇಲೆ ಪೂಜ್ಯ ಸ್ವಾಮಿ ತೇಜೋಮಯಾನಂದರಾಗಲಿ ಅಂತ ಹೇಳಿ ಭಕ್ತಾದಿಗಳು ಹೇಳಿದ್ರು, ಅವ್ರು ತಗೊಂಡ್ರು. ಈಗ ವರ್ಲ್ಡ್ ವೈಡ್ ಹೆಡ್ ಪ್ರಪಂಚದಲ್ಲಿ ಮುಖ್ಯಸ್ಥರಾಗಿ ಚಿನ್ಮಯ ಮಿಷನ್ಗೆ ಸ್ವರೂಪಾನಂದ ಸ್ವಾಮಿ ಸ್ವರೂಪಾನಂದರು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಹಾಗೆ ಆ ರೀತಿಯ ಕರ್ಮವನ್ನು ಬಿಟ್ಟು ಏನೇ ಮಾಡಿದ್ರೂ ಕೂಡ ಲೋಕದಲ್ಲಿ ಅದು ಬಂಧನಕಾರಿಯಾಗಿರುತ್ತೆ. ಅಷ್ಟು ದೊಡ್ಡ ದೊಡ್ಡ ಮಾತು ಯಾಕೆ ಆಡೋದು, ನಮ್ಮಲ್ಲಿ ನೋಡ್ಕೊಳ್ಳೋಣ ಅಂತಂದರೆ, ಯಾವುದೇ ಕೆಲಸವನ್ನು ನಾನು ಕರ್ಮ ಅದು ನನಗೋಸ್ಕರ ಅಲ್ಲ, ಅದು ಯಜ್ಞಕ್ಕೋಸ್ಕರ ಮಾಡ್ತೀವಿ ಅಂತ ಹೇಳಿದಾಗ ಅದು ಬಂಧನಕಾರಿಯಾಗೋದಿಲ್ಲ. ಹೇಗೆ ಅಂತ ಹೇಳಿದ್ರೆ, ಈಗ ಮಕ್ಕಳನ್ನು ಬೆಳೆಸ್ತೀವಿ, ನಾಳೆ ಅವ್ರು ನಮ್ಮನ್ನು ನೋಡ್ಕೊಳ್ತಾರೆ ಅನ್ನೋ ದೃಷ್ಟಿಯಿಂದಲೇ ಬೆಳೆಸಿದರೆ, ನಾಳೆ ಅವ್ರು ನೋಡಿಕೊಂಡ್ರೆ ಒಳ್ಳೆಯದು, ನೋಡ್ಕೊಳ್ಳದೆ ಇದ್ದರೆ ಅವಾಗ ಸಾಕಷ್ಟು ಬೇಜಾರಾಗುತ್ತೆ ಮನಸ್ಸಿಗೆ. ಅದು ಬಂಧನಕಾರಿ. ಬಂಧನ ಅಂತ ಅಂದರೆ ನಾನೇನೋ ಒಂದು ಆಸೆ ಇಟ್ಕೊಂಡಿದ್ದೀನಿ, ಅದು ನೆರವೇರಲಿಲ್ಲ, ಅದು ಬಂಧನ ಆಗುತ್ತೆ. ಆದ್ದರಿಂದ ಈ ಲೋಕದಲ್ಲಿ ಬಂಧನಕಾರಿಯಾದವು ಆಯಿತು, ಅವ್ರು ನಾನು ಅಂದ್ಕೊಂಡಾಗೆ ನೋಡ್ಕೊಳ್ತಾ ಇದ್ದಾರೆ, ಅದು ಕೂಡ ಬಂಧನವೇ ಅಲ್ವಾ? ಆದ್ದರಿಂದ ಎಲೈ ಕೌಂತೆಯನೇ, ಎಲ್ಲ ಸಂಗತಿಗಳನ್ನು ಬಿಟ್ಟು ಸರಿಯಾಗಿ ಕರ್ಮವನ್ನು ಮಾಡು, ಅಂದರೆ ಯಜ್ಞ ಭಾವದಿಂದ ಕರ್ಮವನ್ನು ಮಾಡು. ಏನು ಮಾಡಿದ್ರೂ ಕೂಡ ಅದು ಭಗವಂತನ ಪೂಜೆ, ಭಗವಂತನ ಕೆಲಸ ಅಂತ ತಿಳ್ಕೊಂಡು ಮಾಡಿದ್ರೆ ಅಲ್ಲಿ ಯಾವುದೇ ರೀತಿಯ ಬಂಧನ ಉಂಟಾಗೋದಿಲ್ಲ. ಈ ಬಂಧನ ಅನ್ನೋ ಶಬ್ದದ್ದು ಒಂಚೂರು ನಾವು ನೋಡೋಣ ಏನಂತ. ಏನಿದು ಬಂಧನ ಅಂದರೆ, ಯಾವಾಗಲೂ ಅವ್ರದ್ದೇ ಚಿಂತೆ ನಾವು ಮಾಡ್ತಾ ಇರ್ತೀವಲ್ವ, ಅದು ಬಂಧನ. ಅದನ್ನು ಬಿಟ್ಟು ನಾವೇನೋ ಬೇರೆ ಯೋಚನೆ ಮಾಡಲಿಕ್ಕಾಗಲ್ಲ, ಆ ವಿಚಾರ ನಮ್ಮನ್ನು ಬಿಟ್ಟು ಹೋಗೋದೇ ಇಲ್ಲ ಅನ್ನತ್ತಲ್ಲ, ಅದು ಬಂಧನ. 24/7 ಅದೇ ಇರುತ್ತೆ ತಲೆಯಲ್ಲಿ. ನಿದ್ರೆ ಮಾಡ್ತಾಯಿದ್ರು, ಅಡುಗೆ ಮಾಡ್ತಾಯಿದ್ರು, ಇನ್ನೆಲ್ಗೋ ಹೋಗ್ತಾಯಿದ್ರು, ಮತ್ತೆ 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 ಅದೇ ವಿಚಾರ ಅದೇ ತಲೆಯಲ್ಲಿ ಬರ್ತಾ ಇರುತ್ತಲ್ಲ, ಅದನ್ನು ಬಂಧನ ಅಂತೇಳಿ. ಯಾವುದ್ಯಾವುದಕ್ಕೂ ನಾವು ನಮ್ಮನ್ನು ಬಂಧಿಸ್ಕೊಂಡ್ಬಿಟ್ಟಿದ್ದೀವಿ. ವಸ್ತುಗಳಿಗೆ, ವ್ಯಕ್ತಿಗಳಿಗೆ, ವಿಚಾರಗಳಿಗೆ, ಎಲ್ಲ ರೀತಿಯಲ್ಲಿ ನಮ್ಮನ್ನು ನಾವು ಬಂಧಿಸ್ಕೊಂಡ್ಬಿಟ್ಟಿದ್ದೀವಿ. ಅದಕ್ಕೆ ಹೇಳ್ತಾರೆ ಭಗವಂತ ಏನು ಹೇಳ್ತಾನೆ,
ಎಲ್ಲ ಸಂಗತಿಗಳನ್ನು ಬಿಟ್ಟು ಯಜ್ಞ ಕರ್ಮವನ್ನು ಮಾಡು. ಆ ರೀತಿಯಿಂದ ಯಜ್ಞಭಾವ ಅಂತ ಹೇಳಿದ್ರೆ ನಾನು ಯಾವುದೇ ಕೆಲಸ ಮಾಡಿದ್ರೂ ಪ್ರತಿಫಲ ಅಪೇಕ್ಷೆ ಇಲ್ಲದೆ ಮಾಡುವಂಥದ್ದು. ಆದರೆ ಬರುತ್ತೆ, ಫಲ ಬರುತ್ತೆ. ಆದರೆ ಅಪೇಕ್ಷೆ ಮಾಡಿದಾಗ ಇಂಥದೇ ಫಲ ಬೇಕು ಅಂತ ನಾನು ಬಯಸಿರ್ತೀನಿ. ಆದರೆ ಅಪೇಕ್ಷೆ ಇಟ್ಕೊಳ್ಳದೆ ಮಾಡಿದಾಗ ಯಾವುದೇ ರೀತಿಯ ಫಲ ಬಂದರೂ ನಾನು ಒಪ್ಕೊಳ್ಳೋ ಥರ ಇರ್ತೀನಿ. ಯಾಕೆ ನನಗೆ ಅಪೇಕ್ಷೆ ಇಲ್ಲ ಅಲ್ಲಿ. ಅದು ಯಜ್ಞಭಾವ. ಸೂರ್ಯ ಮಾಡ್ತಾ ಇರೋ ಕೆಲಸ ಯಜ್ಞ, ಮರಗಿಡಗಳು ಮಾಡ್ತಾ ಇರೋದು ಯಜ್ಞ. ಯಜ್ಞಭಾವದಿಂದ ಅಲ್ಲಿ ಹೋಗಿ ಏನೋ ಒಂದು ಸೇವೆ ಮಾಡಿ ಬರ್ತೀವಿ, ಅದು ಯಜ್ಞಭಾವ. ಅಯ್ಯೋ ನಾನು ಇಷ್ಟೆಲ್ಲ ಕೆಲಸ ಮಾಡಿದೆ, ನಾನು ಒಳ್ಳೆ ಮಾತಾಡಲಿಲ್ಲ, ಅಲ್ಲ. ಅದು ಕೂಡ ಎಕ್ಸ್ಪೆಕ್ಟೇಷನ್ ಇರಬಾರ್ದು. ಯಜ್ಞಭಾವ. ಯಜ್ಞಕ್ಕಾಗಿ ಮಾಡುವ ಕರ್ಮವನ್ನು ಬಿಟ್ಟು ಉಳಿದ ಎಲ್ಲ ಕರ್ಮಗಳು ಲೋಕದಲ್ಲಿ ಬಂಧನಕಾರಿ, ಬಂಧಿಸ್ಬಿಡುತ್ತೆ ನಮ್ಮನ್ನು. ಆ ಬಂಧನದಿಂದ ಬಿಡಿಸ್ಕೊಳ್ಬೇಕು, ನಾನು ಆ ಬಂಧನ ಇರಬಾರ್ದು ಅಂತ ಅನ್ನೋದಾದರೆ ಯಜ್ಞ ಭಾವದಿಂದ ಕರ್ಮವನ್ನು ಮಾಡಬೇಕು. ಅದರಿಂದ ಯಾರ ಹತ್ರನೂ ಎಲ್ಲೋ ಒಂದು ಕಡೆ ಹೇಳ್ತಾರೆ, ರಾಮ ಹನುಮಂತನ ವಿಚಾರದಲ್ಲಿ, ಈಗ ನಾವು ಯಾವಾಗಲೂ ಯಾರಿಗಾದ್ರೂ ಒಂದು ಸಹಾಯ ಮಾಡಿದರೆ ನಾವು ಅಂದ್ಕೊಳ್ತೀವಲ್ವ, ನನಗೆ ಕಷ್ಟ ಬಂದಾಗ ಅವ್ರು ಸಹಾಯ ಮಾಡಲಿ ಅಂತ ಮಾಡಿದೆ ಅಂತ. ಅಂದರೆ ಏನಾಯ್ತು ಅಲ್ಲಿಗೆ, ನನಗೆ ಕಷ್ಟ ಬರುತ್ತೆ ಅಥವಾ ಬರಲಿ ಅಂತ ನಾನೇ ಇನ್ವಿಟೇಷನ್ ಕೊಟ್ಟಾಗಾಯ್ತಲ್ಲ. ನಾನು ಇವತ್ತು ಏನಕ್ಕಪ್ಪ ಸಹಾಯ ಮಾಡ್ತಿದ್ದೀನಿ ಬೇರೆಯವ್ರಿಗೆ, ನನಗೆ ಕಷ್ಟ ಬಂದಾಗ ಅವ್ರು ಮಾಡಲಿ ಅಂತ. ಅಂದರೆ ನನಗೆ ಕಷ್ಟ ಬರಲಿ ಅಂತ ನಾನೇ ಬಯಸ್ತಾ ಇದ್ದೀನಲ್ವ. ಯಾಕೆ ಅನ್ಕೋಬೇಕು ನಾನು, ನನಗೆ ಸಹಾಯ ಮಾಡೋಕ್ಕಾಯ್ತು, ಸಹಾಯ ಮಾಡಿದೆ, ಮುಗೀತು ಅಲ್ಲಿ. ನನಗೆ ಕಷ್ಟ ಇದ್ದಾಗ ನೀನು ಮಾಡುವಂತ ಬೇಕಾಗಿಲ್ಲ. ರಾಮ ಹನುಮಂತನ ಮಾತಲ್ಲಿ ಅದೊಂದು ಕಡೆ ಬರುತ್ತೆ, ಶ್ರೀರಾಮನಿಗೆ ಹನುಮಂತ ಸಹಾಯ ಮಾಡ್ದ ಸೀತೆಯನ್ನು ಹುಡುಕೊಟ್ಟು. ಈಗ ರಾಮ ಇಂಟರ್ನ್ ಅವನಿಗೇನಾದರೂ ಕೊಡಬೇಕಲ್ವಾ ಹನುಮಂತನಿಗೆ. ಅದಕ್ಕೆ ಅವನೊಂದು ಕಡೆ ರಾಮ ಹೇಳ್ತಾನಂತೆ, ಹನುಮಂತ ನೀ ನನಗೆ ಸೀತೆಯನ್ನು ಹುಡುಕೋದಕ್ಕೆ ಸಹಾಯ ಮಾಡಿದೆ, ಅದಕ್ಕೆ ವಾಪಸ್ಸು ಮರಳಿ ನಾನೇನಾದರೂ ಕೊಡಬೇಕು ಅಂತ ನೀನು ಅಂದ್ಕೊಂಡಿದ್ರೆ ನಿನಗೆ ಆ ಸ್ಥಿತಿ ಬರದೇ ಇರಲಿ ಅಂತ. ಅಂದರೆ ಆ ಸ್ಥಿತಿ ಅಂತಂದರೆ ನನ್ನಿಂದ ಸಹಾಯ ತಗೊಳ್ಳುವಂತಹ ಸ್ಥಿತಿ ಬರದೇ ಇರಲಿ ಅಂತ. ನಾವು ಯಾರಿಗಾದ್ರೂ ಸಹಾಯ ಮಾಡಿದ್ರೆ ಅಂದ್ಕೊಳ್ತೀವ, ನಾವು ನಿನಗೆ ಸಹಾಯ ಮಾಡಿದ್ದೀವಿ, ನನಗೆ ಆ ಸ್ಥಿತಿ ಬರದೇ ಇರಲಿ, ಯಾವಾಗಲೂ ಸಹಾಯ ಮಾಡುವಂತಹ ಮನೋಭಾವವೇ ನನಗೆ ಬರಲಿ ಅಂದ್ಕೊಳ್ಬೇಕು ನಾವು. ನನಗೆ ಕಷ್ಟ ಬಂದಾಗ ನೀನು ಸಹಾಯ ಮಾಡಬೇಕು ಅನ್ನೋದನ್ನು ಯೋಚಿಸಬಾರ್ದು ಅಂತ ಸಾಕಷ್ಟು ವಿಚಾರಗಳಲ್ಲಿ, ಸಾಕಷ್ಟು ಪುರಾಣಗಳಲ್ಲಿ ಹೇಳ್ತಾರೆ ಅದನ್ನು. ಇಲ್ಲೂ ಕೂಡ ಅದೇ ನೋಡಿ, ಯಜ್ಞಕ್ಕಾಗಿ ಮಾಡುವ ಕರ್ಮ, ಅದನ್ನು ಬಿಟ್ಟು ಬೇರೆ ಯಾವುದೇ ಕರ್ಮ ಮಾಡಿದರೂ ಕೂಡ ಅದು ನಮ್ಮನ್ನು ಬಂಧಿಸುತ್ತೆ. ಆದ್ದರಿಂದ ನೀನು ಈ ರೀತಿಯಾಗಿ ಕರ್ಮವನ್ನು ಮಾಡು ಅಂತ ಭಗವಂತ ಅರ್ಜುನನಿಗೆ ಹೇಳಿದ್ದಾನೆ. ಯೋಚನೆ ಮಾಡಿ, ಯಜ್ಞ ಭಾವ. ಮತ್ತೆ ಮುಂದುವರಿಸ್ತೇನೆ. ಸತೋ ಮಾ ಸದ್ಗಮಯ ತಮಸೋ ಮಾ ಜ್ಯೋತಿರ್ಗಮಯ ಮೃತ್ಯೋರ್ಮಾ ಅಮೃತಂಗಮಯ. ಓಂ ಶಾಂತಿ ಶಾಂತಿ ಶಾಂತಿ.